ನಂಜೇಗೌಡ, ಈ ರೈತನ ರಾಜ್ಯಕ್ಕೆ ನೀನೊಬ್ಬನೇ ಮಹಾರಾಜನೆಂದು ತಿಳಿದುಕೊಂಡು ಮೆರೆಯಬೇಡಲೇ ಮಗನೇ. ನನ್ನ ಮೇಲೆ ಕೋಟಾ ನೋಟಿನ ಜಾಲವನ್ನು ಬೀಸಿ ನನ್ನನ್ನು ಜೈಲಿಗೆ ಕಳುಹಿಸಿ ಕೇಕೆ ಹಾಕಿ ನಗುತ್ತಿರುವೆನೋ ಲೋಪರ್ ನನ್ನ ಮಗನೇ. ನನ್ನಂತವನಿಗೆ ನೀ ಮೋಸದ ಹಾದಿ ತೋರಿಸಿದಿರೆ ನಾನು ನಿನಗೆ ಸಾವಿನ ಹಾದಿಯನ್ನೇ ತೋರಿಸುತ್ತೇನೆ. ಲೇ ಬಂಡಗೌಡ, ನೀ ಮಾಡಿದ ಅನ್ಯಾಯದ ಒಂದೊಂದು ಪುಟಗಳನ್ನು ಸ್ಫಟಿಸಿ ನೋಡಿದರೆ ಪುಟಿದೇಳುತ್ತಿದೆ ನನ್ನ ಮೈಯಲ್ಲಿ ಆಕ್ರೋಶ. ಲೇ ಗೌಡ, ಕಂಡವರ ರುಂಡವನ್ನು ಕತ್ತರಿಸುವುದಕ್ಕೆ ನೀನೊಬ್ಬನೇ ಪುಂಡ ಪ್ರಚಂಡನೆಂದು ತಿಳಿದುಕೊಂಡೇನೋ ಮಗನೇ. ನಿನ್ನಂತ ತಾಯ್ಗಂಡರ ರುಂಡ ಹಾರಿಸುವುದಕ್ಕೆ ಜೈಲಿನಿಂದ ಕಂಗೆಟ್ಟು ಬಂದಿದೆ ಈ ಕರ್ನಾಟಕದ ಗಂಡು ಹುಲಿ. ಲೇ ಗೌಡ, ಇನ್ನು ಮೇಲೆ ಬರುವೆ ನಿನ್ನ ಪ್ರಾಣ ತೆಗೆಯುವ ಯಮರಾಜನಾಗಿ. ಧರ್ಮರಾಜ, ಏ ಧರ್ಮರಾಜ, ಯಾರು? ಓಹೋ, ನೀವಾ? ಎಸ್ ಸರೋಜ, ನಾನು ಈ ಊರಿನ ಆಗರ್ಭ ಶ್ರೀಮಂತ ನಂಜೇಗೌಡ. ಅಂದ ಹಾಗೆ ನಿನ್ನ ಗಂಡ ನಿನ್ನ ಮಾವ ಎಲ್ಲಿ ಹೋಗಿದ್ದಾರೆ? ಅವರು ಹೊರಗಡೆ ಹೋಗಿದ್ದಾರೆ ಗೌಡ್ರೆ. ಬನ್ನಿ ಗೌಡ್ರೆ, ಕುಳಿತುಕೊಂಡು ಮಾತನಾಡಿ. ಕುಳಿತುಕೊಂಡು ಮಾತನಾಡುವುದೇನಿದೆ ಸರೋಜ? ನೀನು ಹೂ ಅಂದರೆ ಹೂವಿನ ಮಂಚದಲ್ಲಿ ಮಲಗಿಸಿ ಮಾತನಾಡಬೇಕೆನ್ನುವುದೇ ನನ್ನ ಆಸೆ. ಗೌಡ್ರೆ, ಇದೇನಿದು ನಿಮ್ಮ ಮಾತಿನ ಅರ್ಥ? ಅರ್ಥ ಸತ್ತಿಲ್ಲದ ಈ ಮನೆಯಲ್ಲಿ ಗೆದ್ದಲ ಹುಳದಂತೆ ಬಂದು ನಿನ್ನ ಪ್ರೀತಿಯ ಅರಮನೆಯ ಕಟ್ಟಬೇಕೆಂದ ಕಾಲಿಟ್ಟ ಈ ಕಳ್ಳನಾಯಕನ ಅರ್ಥ ನಿನಗೆ ತಿಳಿಯದಿದ್ದರೆ ಹೆಣ್ಣಾಗಿ ನೀನು ಭೂಮಿ ಮೇಲೆ ಹುಟ್ಟಿದ್ದು ವ್ಯರ್ಥ. ಯೋ ಕಾಮುಕ, ಅರಮನೆ ಕಟ್ಟಲು ಗೆದ್ದಲ ಹುಳು ನೀನಾಗಿ ಬಂದ್ರೆ ನಿನ್ನಂತ ಕಾಮಕನನ್ನ ಕಚ್ಚಿ ಹಾಕ್ಲಿಕ್ಕೆ ಘಟ ಸರ್ಪನಾಗಿ ಬರ್ತಾನೆ ನನ್ನ ಗಂಡ. ಅವನ್ಯಾವಣಲೇ ನಿನ್ನ ಗಂಡ? ಈ ಬ್ರಹ್ಮಾಂಡಕ್ಕೆ ಪುಂಡ ಪ್ರಚಂಡನಾಗಿರುವ ನಾನು ನಿನ್ನ ಗಂಡನ ರುಂಡ ತೆಗೆದು ನಿಮ್ಮಂತ ಗರತಿಯರಿಗೆ ನಾನು ಮಿಂಡನಾಗದಿದ್ದರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ. ಎಲ್ಲೋ ನೀಚ, 1000 ಜನರ ಮುಂದೆ ಸಪ್ತಪದಿ ತುಳಿದು ತಾಳಿ ಕಟ್ಟಿದ ಗಂಡ ಇನ್ನೂ ಇರಬೇಕು ಅಂದ್ರೆ ಗಂಡನಲ್ಲದೆ ಮಿಂಡನು ಅಂತ ಮುಂದೆ ಬಂದಿದ್ದೆ. ಆದ್ರೆ ನನ್ನ ಕೋಳಿಗೆ ತಾಳಿ ಕಟ್ಟಿದ ನನ್ನ ಗಂಡ ಗಂಡುಗಲಿ ಗಜೇಂದ್ರ ನಿನ್ನ ರುಂಡವನ್ನೇ ಹಾರಿಸ್ತಾನೆ. ಎಚ್ಚರ ಎಚ್ಚರ! ರುಂಡ ಹಾರಿಸಲು ಬಂದ ನಿನ್ನ ಗಂಡನಿಗೆ ಗುಂಡು ಹಾಕುವ ಗಂಡುಗಲಿ ನಾನು. ಸುಮ್ಮನೆ ನನ್ನ ಒಳಗೆ ನನಗೆ ಸುಖ ನೀಡುಬಾ ಚಲವಿ, ಬಾ. ಕೈ ಬಿಡು ಕಮಾಂದ. ಗೆಲ್ಲೋ ನೀಚ, ನಿನ್ನಂತ ಕಲಿಯುಗದ ಕಾಮುಕರಿಗೆ ಸುಖ ಕೊಡ್ಲಿಕ್ಕೆ ನಾನೇನು ನೀತಿಗೆಟ್ಟ ಹೆಣ್ಣಲ್ಲ. ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಸರೋಜ. ನನ್ನ ಕಣ್ಣೋಟಿನಲ್ಲಿ ಕಂಗೊಳಿಸುತ್ತಿರುವ ನಿನ್ನ ರೂಪವನ್ನು ಮೆಚ್ಚಿ ನಿನ್ನ ಶೀಲದ ಬುತ್ತಿ ಬಿಚ್ಚಿ ಕಚ್ಚಿ ಸೈಯುವುದಕ್ಕಾಗಿ ಬಂದಿದ್ದಾನೆ ಈ ಶರವೇಗದ ಸರ್ದಾರ. ಯೋ ನರ ವ್ಯಾಘ್ರ, ಸರ್ದಾರ್ನಂತ ಮುಂದೆ ಬರ್ಬೇಡವೋ ನೇಚ. ಅಂದು ದ್ರೌಪದಿಯ ಮೇಲೆ ಮನಸ್ಸು ಮಾಡಿದ ಕೀಚಕನ ಸ್ಥಿತಿ ಏನಾಯಿತು ಅಂತ ಗೊತ್ತಿಲ್ವಾ? ಮೇನಕೆ ಮೇಲೆ ಮನಸ್ಸು ಮಾಡ್ದ ಆ ಭಸ್ಮಾಸುರನ ಗತಿ ಏನಾಯಿತು ಅಂತ ಸ್ವಲ್ಪ ವಿಚಾರ ಮಾಡು. ಈ ಗಂಡುಳ್ಳ ಗರತಿಯದ ಶೀಲದ ಬುದ್ಧಿಯನ್ನ ಬಿಚ್ಚೆ ತೀರ್ತೀನಿ ಅಂತ ಮುಂದೆ ಬಂದಿದ್ದೆ ಆದ್ರೆ ಕೊಚ್ಚ ಹಾಕ್ತಾರೆ ಈ ಸಮಾಜದ ವೀರ ಗರತಿಯರು. ರೊಚ್ಚಿಗೆದ್ದ ರಾವಣ ಸೀತೆಯನ್ನು ಹತ್ತಿಕೊಂಡು ಹೋದಾಗ ಎಲ್ಲಿ ಹೋಗಿದ್ದರಲೇ ಆ ನಿನ್ನ ಗರತಿಯರು? 1000 ಜನ ಸಭೆಯ ಸೇರಿ ದ್ರೌಪದಿಯ ಸೀರೆ ಸೆಳೆಯುವಾಗ ಎಲ್ಲಿ ಅಡಗಿದ್ದರು ಆ ನಿನ್ನ ಗರತಿಯರು? ಸರೋಜ, ಮಾತಿಗೆ ಮಾತು ಬೆಳೆಸದೆ ಸುಮ್ಮನೆ ನನ್ನ ಒಳಗು ಬಾ. ದಯವಿಟ್ಟು ನನ್ನ ನೀನು ಮಾಡಬೇಡಿ, ನನ್ನನ್ನ ಬಿಟ್ಬಿಡಿ ಗೌಡ್ರೆ. ಬಿಟ್ಟು ಬಿಡುತ್ತೀನಿ ಸರೋಜ, ಆದ್ರೆ ನನ್ನೊಂದು ಮಾತು ನಡೆಸಿಕೊಡ್ತೀಯಾ? ಹಾಗಾದ್ರೆ ನಾನೀಗೇನ್ ಮಾಡ್ಬೇಕು? ನೋಡು ಸರೋಜ, ಬಡತನದಲ್ಲಿ ಬೆಂದು ಹೋಗುವಕ್ಕಿಂತ ನೀನು ನನ್ನವಳಾದರೆ ಬಂಗಾರ ಸರದಲ್ಲಿ ಶೃಂಗಾರ ಮಾಡಿ ನಿನ್ನನ್ನು
ನಿನ್ನನ್ನು ಮಡದಿನಾಗಿ ಮಾಡಿಕೊಳ್ಳಬಲ್ಲ ಈ ಸಾಹುಕಾರ. ಹೌದು, ಇವರು ಹೇಳುವ ಮಾತು ನಿಜವಿದೆ. ಬಡತನದಲ್ಲಿ ಬೆಂದು ಹೋಗುವುದಕ್ಕಿಂತ ಇಂಥ ಶ್ರೀಮಂತನ ಕೈ ಹಿಡಿದು ಮನ ಬಂದಂತೆ ಮೆರಿಬಹುದು. ಆಯ್ತು ಶ್ರೀಮಂತ್ರೆ, ನಿಮ್ಮ ಮಾತಿನಂತೆ ನಡೆದುಕೊಳ್ತೀನಿ. ಆದರೆ ನಾನು ನಿಮ್ಮ ಸತಿಯಾಗಲು ಸದಾ ಸಿದ್ಧಳಿದ್ದೇನೆ. ನೀವು ನನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ ತಾನೆ? ಸತ್ಯವಾಗಲು ದೇವರಾಣಿ ಆಗಿಯೂ ಸತ್ಯವಾಗಲು ಕೈ ಬಿಡುವುದಿಲ್ಲ ಸರೋಜ. ಹಾಗಾದ್ರೆ ನೀವೇ ಅಲ್ಲವೇ ನನ್ನ ಹೊಸ ಬಾಳಿನ ಚಂದ್ರ? ಮಾನಸಯೋಗದ ಪ್ರೇಮ ಕಣ್ಣಿ ಕೊಡುವ ಕೊಡುವ ಮದ ಮುದವನು ನೀಡುವ ಕೊಡುವ ಕೊಡುವ ಮದ ಮುದವನು ನೀಡುವ. ನನ್ನ ಎದೆಯಲಿ ನಿನೆ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ನೂರು ಪಟ್ಟು ಹೆಚ್ಚಿದೆ. ಮಾಯವಾಯ್ತು ನಿನ್ನ ಕಂಡಗ ಉನ್ಮಂದನಾಗಿ ಬಿಟ್ಟೆ ನೀನು ಲೆಕ್ಕಗ. ನನ್ನ ಮನಸ್ಸು ಮಾಯವಾಯ್ತು ನಿನ್ನ ಕಂಡಗ ಉನ್ಮಂದನಾಗಿ ಬಿಟ್ಟೆ ನೀನು ಲೆಕ್ಕಗ. ಕೊಡುವ ಕೊಡುವ ಅದ ಮುದವನು ನೀಡುವ. ಮಾನಸ ಲೋಕದ ಪ್ರೇಮ ಕಣ್ಣಿ ಕೊಡುವ ಕೊಡುವ ಮದು ಮುದವನು ನೀಡುವ. ಕೊಡುವ ಕೊಡುವ ಮದು ಮುದವನು ನೀಡುವ. ಮಧುರ ಗಳಿಗೆಯೋ ನಿನ್ನ ಸಹವಾಸದಲ್ಲಿ ಒಂದೊಂದು ಕ್ಷಣಗಳು ನೀನರಬೇಕೋ ಹತ್ತಿರ. ಸೃಷ್ಟಿ ಮಾಡಿ ಬಿಟ್ಟ ಬ್ರಹ್ಮ ಯಾವ ಲೋಕದಲ್ಲೂ ಇಂಥ ಅಪ್ಸರೆ ಭೂಮಿ ಮೇಲೆ ಇಲ್ಲಿ ಮಾಡಿ ಬಿಟ್ಟ ಬ್ರಹ್ಮ. ಸರೋಜ, ನಾನಿನ್ನು ಬರ್ತೀನಿ.
ಸರೋಜ, ಏನದು ನೀ ಮಾಡುತ್ತಿರೋ ಹೇಸಿ ಕೆಲಸ? ಯಾಕಪ್ಪ ಮಾವ, ನಾನೇನಂತ ಕೆಲಸ ಮಾಡ್ದೆ? ನನ್ನ ಮೇಲೆ ಯಾಕೆ ನಿನಗೆ ಅಷ್ಟೊಂದು ಕೋಪ? ಥು! ನನ್ನ ತಮ್ಮನ ಹೆಂಡತಿ ಗರತಿ ಆಗುತ್ತಾಳೆ ಎಂದರೆ ಇನ್ನೊಬ್ಬನ ತೋಳ ತೆಕ್ಕೆಯಲ್ಲಿ ಮೆರೆದಾಡುವ ಸೂಳೆ ನೀನು. ಮಾವ, ಮರ್ಯಾದೆಯಿಂದ ಮಾತಾಡು. ಬಾಯಿಗೆ ಬಂದಂತೆ ಮಾತಾಡಬೇಡ. ನೀನು ತಿಳಿದುಕೊಂಡ ಹಾಗೆ ನಾನೇನು ಸೂಳೆ ಅಲ್ಲ. ಥು! ಹಾದಿ ಬಿಟ್ಟ ಹಾದರ ಹೆಣ್ಣೆ, ದೇವರಂತ ನನ್ನ ತಮ್ಮನ ಕಣ್ಣಿಗೆ ಮಣ್ಣು ಎರಚಿ ಇನ್ನೊಬ್ಬನ ತೋಳ ತೆಕೆಯಲ್ಲಿ ಬಿಗುದು ಅಪ್ಪತಿಯಲ್ಲ ನಂಜೇಗೌಡನ ಜೊತೆಗೆ ಪ್ರೀತಿ ಬೆರೆಸಿ ಸರಸ ಆಡುತ್ತೀಯಲ್ಲ ನಾಚಿ ಕೇಳಿ. ಮಾವ, ಮಾತಿನಲ್ಲಿ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ನೀವು ತಿಳಿದುಕೊಂಡ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಬೇಕಾದ್ರೆ ನಿಮ್ಮ ತಂದೆ ತಾಯಿ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ. ಥು! ಜಾರಿನಿ ಹೆಣ್ಣೆ, ಗಂಡನ ಬಾಯಿಗೆ ಕೊಂಡಿ ಹಾಕಿ ಮಿಂಡನ ಬಾಯಿಗೆ ಉಂಡಿ ಇಟ್ಟು ನನ್ನ ಹೆತ್ತ ತಾಯಿ ಹಾನಿ ಮಾಡ್ತಲೇ ಹೇಸಿ ಸೋಳಿ, ನಿನ್ನನ್ನು ಕೊಂದು ಬಿಡುತ್ತೇನೆ. ಕೈ ಬಿಡು. ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ತಮ್ಮ, ನನಗೆ ಹುಚ್ಚು ಹಿಡಿದಿದೆ. ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ದಾಗ ಹೋಗಿದ್ರೆ ನಿಮ್ಮಣ್ಣ ನನ್ನ ಶೀಲನೆ ಹಾಳು ಮಾಡ್ಬಿಡ್ತಾ ಇದ್ದಾರೆ. ಸರೋಜ, ಸುವರ್ಣ, ಏನು ಹೇಳುತ್ತಿರುವೆ ನೀನು? ಹೇಳೋದೇನ್ ಬಂತು? ನೀವೇ ಕಣ್ತುಂಬ ನೋಡಿದ್ರಲ್ಲ. ಎಷ್ಟು ದಿನದಿಂದ ಸಂಚು ಮಾಡಿ ವಂಚು ಹಾಕುತ್ತಿರುವೆ ನನ್ನ ಹೆಂಡತಿಯ ಮೇಲೆ. ತಮ್ಮ, ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕು ಕಟುಕ ನಾನಲ್ಲ ತಮ್ಮ, ನಾನಲ್ಲ. ಆಹಾಹಾಹಾಹಾ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ತಮ್ಮನ ಮುಂದೆ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೇನೋ ಕಾಮುಕ. ಸುಳ್ಳ ಹೇಳಬೇಡ ತಾಯಿ, ಸುಳ್ಳ ಹೇಳಬೇಡ. ಸುಳ್ಳ ಹೇಳಿ ನಮ್ಮ ಅಣ್ಣ ತಮ್ಮರ ಕಳ್ಳ ಸಂಬಂಧ ಅರಸಬೇಡಮ್ಮ, ನಿನ್ನ ಕಾಲಿಗೆ ಬಿದ್ದು ಬೇಡುತ್ತೇನೆ. ಅಣ್ಣ, ಎಂದು ನಿನ್ನ ಹೆಂಡತಿಯ ಸತ್ತ ಮೇಲೆ ನನ್ನ ಹೆಂಡತಿಯ ಮೇಲೆ ಕಾಮದ ಕಣ್ಣು ಹಾಕಿದೆಯೋ ಅಂದೇ ಹರಿದು ಹೋಯಿತು ಅಣ್ಣ ತಮ್ಮಂದಿರ ಸಂಬಂಧ. ಎಂದಿನಿಂದ ನೀನು ನನ್ನ ಅಣ್ಣನಲ್ಲ, ನಾನು ನಿನ್ನ ತಮ್ಮನಲ್ಲ. ಒಡೆದು ಹೋಗಿದೆ. ಹೊರಟು ಹೋಗುತ್ತೇನೆ ತಮ್ಮ, ಹೊರಟು ಹೋಗುತ್ತೇನೆ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೇನೆ, ಕೇಳು ತಮ್ಮ, ಕೇಳು. ಇವಳು ನನ್ನ ಮನೆ ಬೆಳಗಲು ಬಂದ ಜ್ಯೋತಿ ಅಲ್ಲ ತಮ್ಮ, ಇವಳು ಮೋಸಗಾರತಿ. ನಾನೇನ್ ಅಂತ ಮೋಸ ಮಾಡಿದ್ದೇನೆ? ಕಾಲೇಜ್ ಕಲಿತಿರ್ಬೇಕಾದ್ರೆ ನಿಮ್ಮ ತಮ್ಮನನ್ನ ಪ್ರೀತಿ ಮಾಡಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನು ತೆಗೆದುಕೊಂಡು ನಿಮ್ಮ ತಮ್ಮನನ್ನ ಮದುವೆ ಆಗಿದ್ದೇನೆ ಅಂದಾಗ ನಾನು ಯಾವಾಗ ಮೋಸಗಾರ್ತಿ ಆದೆ? ಬೆಂಕಿ ಹಚ್ಚು ಈ ನಿನ್ನ 10 ಎಕರೆ ಹೊಲಕ್ಕೆ. ನನ್ನ ತಂದೆ ತಾಯಿ ಗಳಿಸಿದ 2 ಎಕರೆ ಅಷ್ಟೇ ಸಾಕು ನನಗೆ. ತಮ್ಮ, ಇವಳು ಏನು ಮಾಡಿದಳೆ ಗೊತ್ತೇನೋ? ಈ ಊರ ನಂಜೇಗೌಡನ ಜೊತೆಗೆ ಸರಸಾಡೋದು ಕಣ್ಣಾರೆ ನೋಡಿದೆ. ಇವಳನ್ನು ಮೊದಲು ನನ್ನ ಮನೆ ಬಿಟ್ಟು ಹೊರಗೆ ಹಾಕು. ನಾಚಿಗೆಟ್ಟವನೇ, ನೀ ಮಾಡುವ ಹೇಸಿ ಕೃತ್ಯವನ್ನ ಪಾಪ ನಂಜೇಗೌಡನ ಮೇಲೆ ಹಾಕ್ತೇನೋ? ನಾಚಿಕೆ ಆಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ಹಾದಿ ಬಿಟ್ಟ ಹಾದರ ಹೆಣ್ಣೆ, ನೀ ಮಾಡಿದ ತಪ್ಪಿಗಾಗಿ ನನ್ನ ಮೇಲೆ ಅಪವಾದ ಹೊರಿಸ್ತೀಯ. ತಮ್ಮ, ಇವಳನ್ನು ಮೊದಲು ಹೊರಗೆ ಹಾಕು, ಮನೆಯಲ್ಲಿ ಇಟ್ಟುಕೋಬೇಡ. ಧರ್ಮರಾಜ, ದೇವರಂತ ನನ್ನ ಹೆಂಡತಿಗೆ ಇಲ್ಲದ ಸಲ್ಲದ ಅಪರಾಧ ವರಿಸಬೇಡ. ಮೊದಲು ಹೊರಟು ಹೋಗು ನನ್ನ ಮನೆ ಬಿಟ್ಟು. ತಮ್ಮ, ಒಡೆದು ಹೋಗಿದೆ ಅಣ್ಣ ತಮ್ಮರ ಇದೇನು ಚಿಕ್ಕಪ್ಪ, ಮನೆಯಲ್ಲಿ ಕದನ? ನನ್ನ ತಂದೆ ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಕು? ಕೆಟ್ಟ ಕೆಲಸ ಮಾಡಿದಕ್ಕೆ ನಿನ್ನ ತಂದೆ ಮನೆ ಬಿಟ್ಟು ಹೊರಗೆ ಹೋಗಬೇಕು. ಯಾಕೆ ಚಿಕ್ಕಪ್ಪ, ನನ್ನ ತಂದೆ ಏನು ತಪ್ಪು ಮಾಡಿದ್ದಾರೆ? ನಿನ್ನ ಚಿಕ್ಕಮ್ಮನ ಜೊತೆ ಸರಸ ಮಾಡುತ್ತಿದ್ದಾನೆ ಈ ನಿನ್ನ ತಂದೆ. ಅಪ್ಪ, ಚಿಕ್ಕಪ್ಪ ಹೇಳುವ ಮಾತು ಸತ್ಯವೇ? ಇಲ್ಲ ಕಂದ, ಸುಳ್ಳು ಕಂದ, ಇದು ಸುಳ್ಳು. ಈ ನಿನ್ನ ಚಿಕ್ಕಮ್ಮ ತಾ ಮಾಡಿದ ತಪ್ಪಿಗಾಗಿ ನನ್ನ ಮೇಲೆ ಅಪವಾದ ವರ್ಷಿ ನಿನ್ನ ಹೊರಗೆ ಹಾಕಲಿಕ್ಕೆ ನಿಂತಿದ್ದಳಪ್ಪ ಈ ಪಾಪಿ.
ನಡೆ ಕಂದ, ಈ ಮನೆ ಬಿಟ್ಟು ಎಲ್ಲಾದರೂ ಹೋಗೋಣ. ಮತ್ತೇನು ಮುಖ ನೋಡ್ತಾ ನಿಂತಿದ್ರ? ತೊಲಗಿ ಈ ಮನೆಯಿಂದ. ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಲ್ಲಬೇಡ, ಹೊರಟು ಹೋಗೋ ಇಲ್ಲಿಂದ. ಹೋಗುತ್ತೇವೆ ಚಿಕ್ಕಪ್ಪ, ಹೋಗುತ್ತೇವೆ. ನನಗೆ ತುಂಬಾ ಹಸಿವಾಗಿದೆ. ಹೋಗುವ ಮುನ್ನ ಸ್ವಲ್ಪ ಅನ್ನವಿದ್ದರೆ ಕೊಡು ಚಿಕ್ಕಮ್ಮ, ತಿಂದು ಹೋಗುತ್ತೇನೆ. ಏನು ಹೊಟ್ಟೆ ಹಸಿವಾಗಿದೆ? ಹೊಟ್ಟೆ ಹಸಿದ್ರೆ ಮಣ್ಣು ತಿಂದು ಬದುಕೋ. ನೋಡು, ನಿನ್ನೆ ನಾಯಿಗೆ ಹಾಕಿದ ಹಳಸಿದ ಅನ್ನ ಇನ್ನೂ ತಟ್ಟೆ ಇದೆ, ಹಾಗೆ ಇದೆ. ಬೇಕಾದ್ರೆ ತಂದು ಕೊಡ್ತೇನೆ, ನಿಲ್ಲು. ಚಿಕ್ಕಮ್ಮ, ನನ್ನ ತಾಯಿ ಇದ್ದಿದ್ದರೆ ನನಗೆ ಎಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ತಾಯಿಯನ್ನು ನೋಡಿದರೆ ಸ್ಮಶಾನದಲ್ಲಿ ಮಲಗಿಕೊಂಡಿದ್ದಾಳೆ. ನನ್ನ ತಂದೆಯನ್ನು ನೋಡಿದರೆ ಬೀದಿಯಲ್ಲಿ ಭಿಕ್ಷೆ ಬೇಡುವಂತಾಯಿತು ಈ ನಮ್ಮ ಪರಿಸ್ಥಿತಿ. ನಡೆ ಕಂದ, ಎಲ್ಲಾದರೂ ಭಿಕ್ಷಾ ಬೇಳೆ ಆದ್ರೂ ತಿನ್ನೋಣ. ಸಾಕು, ನಿಲ್ಲಿಸಿರೋ ನಿಮ್ಮಿಬ್ಬರ ಕಪಟ ಸಂಕಟದ ಮಾತನ್ನು. ಹೊರಟು ಹೋಗೋ ಇಲ್ಲಿಂದ. ಏನು? ಹೋಗುತ್ತೇವೆ ತಮ್ಮ, ಹೋಗುತ್ತೇವೆ. ನೀವಾದರೂ ಈ ಮನೆಯಲ್ಲಿ ಸುಖವಾಗಿ ಕಾಲ ಕಳೆಯಿರಪ್ಪ. ನಡೆ ಕಂದ, ಎಲ್ಲಾದರೂ ದೂರ ಹೊರಟು ಹೋಗೋಣ. ನಗುತ್ತೈತಿ ದೈವ ಇಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಇಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟವಲ್ಲ ಯಾರು ಮಾನವ, ಓ ವಿಧಿಯಾಟವಲ್ಲ ಯಾರು ಮಾನವ. ಕುಣಿಸಾನ ಮೇಲೆ ಕುಣಿಯಾರುಡ. ನನ್ನ ಮನಸ್ಸು ಸರಿಯಿಲ್ಲ. ನಾನು ಸ್ವಲ್ಪ ಹೊರಗಡೆ ಹೋಗಿ ರೀ 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 ನಿಂತ್ಕೊಳ್ರಿ. ಹೋಗೋದಕ್ಕಿಂತ ನನಗೊಂದು ಚುಂಬನೆ ಕೊಟ್ಟು ಹೋಗ್ಬಾರ್ದೇನ್ರಿ? ನನ್ನ ಮನಸ್ಸು ಸರಿಯಿಲ್ಲ. ಬೇಡ ಸರೋಜ, ಬೇಡ. ನಿಮ್ಮ ಮನಸ್ಸನ್ನ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು ರಾಜ. ಬನ್ನಿ. ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ. ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ. ನಿನ್ನ ಚಂದವು ಚಂದ ಯಾಮಿನಿ, ನಿನ್ನ ಬಿಂಬವು ಚಂದ ಯಾಮಿನಿ, ನಿನ್ನ ಸ್ಪರ್ಶವು ಚಂದ ಯಾಮಿನಿ, ಯಾಮಿನಿ ಯಾಮಿನಿ. ಚಂದ ಯಾಮಿನಿ, ನಯನಾಜಿಗೆ ಚಂದ ಯಾಮಿನಿ, ಕಾಣವು ಚಂದ ಯಾಮಿನಿ, ಯಾಮಿನಿ ಯಾಮಿನಿ ಯಾಮಿನಿ. ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ.
ಯಾರಮ್ಮ ನೀನು ಯಾಮಿನಿ ಲಾ 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 ಲಾ. ರೀ ನಿಮಗೋಸ್ಕರ ಬಿಸಿ ಬಿಸಿ ಹಾಕಿ ಕಾಫಿ ಮಾಡಿದ್ದೀನಿ, ಬನ್ನಿ ಕುಡಿಯೋರು. ಏ ಧರ್ಮ, ಬೆಟ್ಟದಷ್ಟು ಆಸೆ ಇಟ್ಟುಕೊಂಡು ದೇಶಿ ಜೀವನ ಸಾಗಿಸುವ ಲೇ ಧರ್ಮ್ಯ, ಇಂದು ನಿನ್ನ ತಮ್ಮನ ಹೆಂಡತಿ ನನ್ನ ಕೈವಶ ಅಂದ ಮೇಲೆ ನಿನ್ನ ಮನೆತನ ಸರ್ವನಾಶ. ಇದಾದ ಮೇಲೆ ಬರುವುದು ನಿನ್ನ ಕೊರಳಿಗೆ ಯಮಪಾಶ. ನಾನು ಹಾಕಿದ ಪ್ಲಾನ್ ಪ್ರಕಾರ ಆ ವಿಕ್ರಮ ಜೈಲು ಸೇರಿದ. ಆ ವಿಕ್ರಮ ಜೈಲಿಂದ ಬಿಡುಗಡೆಯಾಗಿ ಬರೋದ್ರೊಳಗಾಗಿ ಅವನ ಜಾಗದಲ್ಲಿ ನಾನು ಒಂದು ಹೊಸ ಫ್ಯಾಕ್ಟರಿ ಕಟ್ಟಲೇಬೇಕು. ಏ ರಜಾ, ಕಟ್ಟಲೇಬೇಕು ನಂಜೇಗೌಡ. ಆದಷ್ಟು ಬೇಗನೆ ಆ ವಿಕ್ರಮನ ತೋಟದಲ್ಲಿ ಫ್ಯಾಕ್ಟರಿ ಕಟ್ಟಿ ಮುಗಿಸಲೇಬೇಕು. ಮುಗಿಸಲೇಬೇಕಂತ ಮನಸ್ಸಿನಾಗ ಇಟ್ಕೊಂಡು ನಿತ್ರ ಹೆಂಗ್ರಿ ಗೌಡ್ರ? ಮೊದಲು ಆಯ ತೆಗಿಬೇಕು, ಪಾಯ ಹಾಕಲೇಬೇಕು. ಅಲ್ಲರಿ ದನ್ಯಾರ, ಆಯಾ ತೆಗದ ಪಾಯ ಹಾಕ್ನತ್ ಬರೀ ಬಾಯಿ ಮಾತಿಲೆ ಹೇಳಿದ್ರೆ ಹೆಂಗ್ರಿ ಅಪ್ಪ? ಕಡಲಿ ಮೊದಲ ಪೂಜೆ ಮಾಡ್ತೇನೆ. ದನ್ಯಾರ ಹಾಕ್ರಿ ಅವನವನು ಒಂದೆರಡು ಏಟಾಯಿನ. ಆಯ್ತು ಶೆಟ್ಟಿ, ನಿನ್ನ ಇಷ್ಟದಂತೆ ಆಗಲಿ. ಏಯ್, ಸಾಕು ನಿಲ್ಲಿಸು ಸಾವುಕಾರ ನಿನ್ನ ಗುದ್ದಲಿ ಪೂಜೆಯನ್ನು. ಇದೇನು ನಿಮ್ಮಪ್ಪ ಗಳಿಸಿದ ಆಸ್ತಿ ಎಂದು ತಿಳಿದುಕೊಂಡೇನಲೇ ಮಗನೇ? ಇದು ನನ್ನ ಸ್ವಂತ ಆಸ್ತಿಲೇ. ಏ ವಿಕ್ರಮ, ಎಂದು ನಿನ್ನ ತಂದೆ ತಾಯಿಗಳು ಸತ್ತು ಹೋದರೋ ಅಂದೇ ನಿನ್ನ ಆಸ್ತಿ ನನ್ನ ಸ್ವತ್ತು. ಲೇ, ಅದು ನನಗೆ ಚೆನ್ನಾಗಿ ಗೊತ್ತು ನಂಜೇಗೌಡ. ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತಿಯನ್ನು ನಿನ್ನ ಸ್ವತ್ತು ಮಾಡಿಕೊಂಡದ್ದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲಾದರೆ ನಿಮಗೊಂದು ಗತಿ ಕಾಣಿಸಲೇಬೇಕಾಗುತ್ತದೆ. ಎಚ್ಚರ ಮಗನೇ. ಏ ವಿಕ್ರಮ, ಈ ಗೌಡನ ಹೆಸರು ಕೇಳಿದರೆ ಊರಿನ ಜನರೇ ಗಡಗಡ ನಡುಗುತ್ತಿರುವಾಗ ನೀನೇ ಅವನಲೇ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ. ಲೇ, ಹೊರಟು ಹೋಗಲು ಬಂದಿಲ್ಲ ಲುಚ್ಚ. ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನು ಸುಟ್ಟು ಹಾಕಲು ಬಂದಿದ್ದಾನೆ ಈ ಪುಂಡಹುಲಿ. ಏ ಪುಂಡಹುಲಿ ಎಂದು ನಾನು ಗರ್ವದಿಂದ ಗರಿಬಿಚ್ಚಿ ಹಾರಾಡಬೇಡ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇಲ್ಲೇ ಸುಟ್ಟು ಹಾಕಿ ಬಿಡ್ತೇನೆ. ಬಲು ಎಚ್ಚರ. ಎಚ್ಚರ. ಅಲ್ಲಿ ತಮ್ಮ ವಿಕ್ರಮ, ನಿನ್ನ ಆಸ್ತಿ ಎಲ್ಲ ನಮ್ಮ ಗೌಡ್ರ ಹೆಸರು ಇರ್ಲುವಾಗ ಸುಮ್ಮನೆ ಯಾಕೆ ನೀ ಟುಸಲ್ ಬಿಡ್ಕೋತ ನಿಂತೀವೋ ಯಪ್ಪ? ಇಲ್ಲಿ ಸುಮ್ಮನೆ ಹೋ, ನಮ್ಮ ಗೌಡ್ರಿಗೆ ಸಲಾ ಮಾಡೋದು ನಡಿ ಏನು ಮನೆ ಕಡೆ. ಹೊರಟು ಹೋಗಲು ಬಂದಿಲ್ಲ ಶೆಟ್ಟಿ. ಕಂಡವರ ಆಸ್ತಿಗೆ ಕೈ ಹಾಕಿ ನಾವೇ ಕದಿಮರೆಂದು ಕಾಲು ಕೆದರಿ ನಿಂತಿರುವ ನಿಮ್ಮಂತ ಸೊಕ್ಕಿನ ಕುಣ್ಣಿಗಳನ್ನು ಮೆಟ್ಟಿ ಶೀಳಲು ಬಂದ ಪುಂಡಹುಲಿಲೇ ನಾನು. ಏ ವಿಕ್ರಮ, ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಬದುಕುತ್ತೀಯ? ನಾನು ಮನಸ್ಸು ಮಾಡಿದ್ದರೆ ಇದೇ ಮಣ್ಣಲ್ಲಿ ನಿನ್ನನ್ನು ಹೂತಾಕಿ ಬಿಡುತ್ತೇನೆ. ಬಲು ಎಚ್ಚರ ಮಗನೇ. ಏ ರೌಡಿ ರಾಜ, ಏ ವಿಕ್ರಮ, ಯಮ ದರ್ಶನಕ್ಕೆ ಕಳಿಸುತ್ತೇನೆ ಅಂದು ಎದೆ ಉಬ್ಬಿಸಿ ಅರ್ಥವಿಲ್ಲದ ವ್ಯರ್ಥ ಮಾತನಾಡಿದರೆ ಇದೇ ನನ್ನ ಲಾಂಗಿನಿಂದ ನಿನ್ನ ಮರ್ದನ ಮಾಡಬೇಕಾಗುತ್ತೆ. ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಮಾರಿಗುಡಿ. ನನ್ನ ಘಟ ಹೋದರೂ ಚಿಂತೆ ಇಲ್ಲ, ಹಠ ಬಿಡುವನಲ್ಲ ಈ ರಣವಿಕ್ರಮ. ಸುಮ್ಮನೆ ನನ್ನ ಆಸ್ತಿಯನ್ನು ಬಿಟ್ಟು ಕೊಟ್ಟು ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲಾದರೆ ನಿಮ್ಮ ಶರೀರವನ್ನು ಕೊಚ್ಚಿ ಹಾಕಿ ಬಿಡುವೆ. ಏ ಕೊಚ್ಚಿ ಹಾಕುತ್ತೇನೆ, ಹುಚ್ಚರಂತೆ ಮಾತನಾಡಬೇಡ ಬಂಡ ಬಡ್ಡಿ ಮಗನ. ನಾನು ಮನಸ್ಸು ಮಾಡಿದ್ದೆ ಆದರೆ ಇದೇ ಮಣ್ಣಲ್ಲಿ ನಿನ್ನನ್ನು ಮೂತು ಹಾಕಿ ಬಿಟ್ಟನು. ಬಲು ಎಚ್ಚರ. ತೋರಿಸ್ಬೇಡೋ ತಮ್ಮ ನಿನ್ನ ಪವರ. ನೀ ಸತ್ರ ನಿನ್ನ ಕೇಳವ್ರ ಯಾರ? ಯಾಕೆ ಮಾಡ್ತಿಪ್ಪ ಯಪ್ಪ? ಸುಮ್ಮನೆ ನಮ್ಮ ಜೋಡಿ ತಕರಾರ. ಲೇ ರೌಡಿ ರಾಜ,
ನನ್ನನ್ನು ಮಣ್ಣಲ್ಲಿ ಮಣಗಿಸುತ್ತೇನೆಂದು ಮಣ್ಣಲ್ಲಿ ಮಣಗಿಸುತ್ತೇನೆಂದು ಬಂದರೆ ಇದೇ ಮಚ್ಚಿನಿಂದ ನಿನ್ನ ನೆತ್ತಿಯ ಮೇಲೆ ಚುಚ್ಚಿ ಪಾತಾಳ ಲೋಕಕ್ಕೆ ಅಟ್ಟಿಬಿಟ್ಟೆನೋ ಮಗನೇ, ಹುಷಾರ್. ಏ ವಿಕ್ರಮ, ನನ್ನ ನೆತ್ತಿ ಮೇಲೆ ಚುಚ್ಚಲು ಬಂದಿದ್ಯಾದರೆ ಈ ಹೆಳಿ ತೆಗೆದ ಘಟ ಸರ್ಪ ನಿನ್ನನ್ನು ಕಚ್ಚದೆ ಬಿಡುವುದಲ್ಲ ಮಗನ, ಬಲು ಹುಷಾರ್. ಲೇ ವಿಕ್ರಮ, ಗರುಡ ನಾನೆಂದು ಗರಿ ಬಿಚ್ಚಿ ಕೊಕ್ಕಲು ಬಂದರೆ ರೊಚ್ಚಿ ಗೆದ್ದ ರಾವಣ ನಾನಾಗಿ ಮಚ್ಚಿನಿಂದ ಜಟಾಯಿ ಪಕ್ಷಿ ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಿ ಹಾಕಿಬಿಡುವೆ ಮಗನೇ. ಲೇ ಸೊಕ್ಕಿನ ಸಾಹುಕಾರ, ರೊಚ್ಚಿ ಗೆದ್ದ ರಾವಣ ನೀನಾದರೆ ರಾಮನಾಗಿ ನಾನು ನಿನ್ನನ್ನು ಮರ್ದನ ಮಾಡಬೇಕಾಗುತ್ತದೆ, ಬಲು ಎಚ್ಚರ. ಲೇ ರಣಯಡಿ ವಿಕ್ರಮ, ನೀನು ರಾಮನಾಗಿ ಮರ್ದನ ಮಾಡಲು ಬಂದರೆ ನಾನು ರಣರಾಕ್ಷಸನಾಗಿ ನಿನ್ನ ರಕ್ತ ಹೀರಬೇಕಾಗುತ್ತೆ, ನೀನು ಎಚ್ಚರ. ಯಪ್ಪ ತಮ್ಮ, ಯಾಕೆ ಸುಮ್ಮನೆ ನಮ್ಮ ಜೋಡಿ ತಕರಾರು ಮಾಡ್ತಿಪ್ಪ, ಸುಮ್ಮನೆ ಹೊರಟೋಗ್ಬಿಡೇನ. ಲೇ ಅರ್ಥವಿಲ್ಲದ ವ್ಯರ್ಥ ಮಾತನಾಡುವ ಶೆಟ್ಟಿ, ಶ್ರೀಮಂತರು ತಿಂದ ಬಿಸಾಕಿದ ಮೂಳೆಯನ್ನು ತಿಂದ ಬದುಕುವ ನಾಯಿ ನೀನು. ಗಾಳಿಯ ಮಾತು ಕೇಳಿ ಬೊಗಳುವ ನಾಯಿ. ನನ್ನ ಬಗ್ಗೆ ನಿನಗೇನು ತಿಳಿಯಬೇಕು ಅರ್ಥ? ವ್ಯರ್ಥ ಮಾತನಾಡದೆ ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲಾದರೆ ಹರಿಸುವೆ ನಿಮ್ಮ ರಕ್ತದ ಕಾಲುವೆ. ಯಪ್ಪ ದಣ್ಯಾರ, ಈ ಹುಡುಗ ಭಾಳ ಬೆರೆಸಿದ್ದಂಕ ಅಂತಂದ್ರಿ, ಸಾಟ್ನ ಹೋಗೋಣ ನಡಿ ನಾವ್ ಇಲ್ಲಿಂದ ಗಪ್ಪ, ಇಲ್ಲಂದ್ರೆ ಈ ಮಗ ಮಾಡ್ತಾನ್ರಿ ಯಪ್ಪ ನಮ್ಮ ತಲೆ ಹಾಪ. ಏ ವಿಕ್ರಮ, ಈ ಘಟ ಸರ್ಪದ ಬಾಲ ತುಳಿಯಬಾರದೆತ್ತ ಮಗನೇ. ಏ ಒಂದಲ್ಲ ಒಂದು ದಿನ ಈ ಘಟ ಸರ್ಪ ನಿನ್ನ ಕಚ್ಚದೆ ಬಿಡುವುದಿಲ್ಲ ಮಗನೇ. ಏ ಶೆಟ್ಟಿ, ಹೋಗೋಣ ಬರಲೇ. ಹೋಗು ಗೌಡ ಹೋಗು, ನಿನಗೇನು ತಿಳಿಯಬೇಕು ಈ ರಣವಿಕ್ರಮನ ಚದುರಂಗದಾಟ? ನಾಳೆ ನಿನ್ನ ತಂಗಿಗೆ ನಾನು ಮೋಸದ ಬಲಿ ಬೀಸದಿದ್ದರೆ ನನ್ನ ಹೆಸರು ಎಂಟೆದೆಯ ಬಂಟ ಟೈಗರ್ ರಣವಿಕ್ರಮನೇ ಅಲ್ಲ. ಲೇ ನಂಜೇಗೌಡ, ಈ ರೈತನ ರಾಜ್ಯಕ್ಕೆ ನೀನೊಬ್ಬನೇ ಚಕ್ರವರ್ತಿ ಎಂದು ಚತುರದಿಂದ ಮೆರೆಯಬೇಡಲೇ ಮಗನೇ. ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿ ಇದೇ ಊರಿನಲ್ಲಿ ಧರ್ಮದಿಂದ ಬಾಳುವ ಧರ್ಮರಾಜನ ಮನೆಯನ್ನು ಸರ್ವನಾಶ ಮಾಡಿದ ಸೇಡಿಗಾಗಿ ಇಂದು ಬಂದಿರುವೆ ನಿನ್ನ ತಂಗಿಯ ಶೀಲ ಕೆಡಿಸುವ ಸರದಾರನಾಗಿ. ನಾ ಬಯಸಿದ ನನ್ನ ಕನಸಿನ ರಾಣಿ ಎತ್ತ ಕಡೆಗೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಅವಳಿಗೊಂದು ಗತಿ ಕಾಣಿಸಲೇಬೇಕು. ನಿಲ್ಲು ಸುವರ್ಣ, ನಿಲ್ಲು. ಏ ರಾಸ್ಕಲ್, ನನ್ನನ್ನು ತಡೆದು ನಿಲ್ಲಿಸೋದಕ್ಕೆ ನೀನು ಯಾರು? ನಾನ್ಯಾರು? ನಿನ್ನಂತ ಹರಿಯದ ಮದನಾರಿಗೆ ಹೊಸ ಸೀರೆಯನ್ನು ಉಡಿಸಿ ಕಾಮದ ಬರೆ ಹಿಡಿದು ಬರಿದಾದ ಈ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನ ಕೈ ಹಿಡಿಯಲು ಬಂದ ಗಂಡು ಕಣೆ ನಾನು. ಲೋ ಬಂಡ, ನೀನ್ಯಾವ ಸೀಮೆ ಗಂಡನು? ನಮ್ಮಣ್ಣ ಈ ರಾಜ್ಯಕ್ಕೆ ಪುಂಡನಾಗಿರುವಾಗ ನೀ ನನ್ನ ಗಂಡ ಅಂತ ಮುಂದೆ ಬಂದ್ರೆ ಹಾರಿ ಹೋಗೋದು ನಮ್ಮಣ್ಣನ ಕೈಯಲ್ಲಿ ನಿನ್ನ ರುಂಡ. ಗಂಡು ಹುಲಿಯಂತೆ ನಾನೇ ಪುಂಡ ಪ್ರಚಂಡನಾಗಿರುವಾಗ ನಿನ್ನ ಅಣ್ಣನ ಗೊಡ್ಡು ವೇದಾಂತ ನನಗೆ ಬೇಕಾಗಿಲ್ಲಲೇ. ಕೋಲ್ ಮಿಂಚಿನಂತೆ ಶೋಭಿಸುತ್ತಿರುವ ಈ ನಿನ್ನ ಕೋಮಲವಾದ ಸೌಂದರ್ಯದ ಮೇಲೆ ಕಾಮದ ಸರಸವಾಡಬೇಕೆಂಬುದೇ ನನ್ನ ಆಸೆ. ಬಾ ನನ್ನೊಂದಿಗೆ. ಲೋ ಕಾಮುಕ, ನಿನ್ನ ಆಸೆಯನ್ನು ಪೂರೈಸಲಿಕ್ಕೆ ನಾನೇನು ಸೂಳೆ ಅಲ್ಲ. ಈ ಊರ ಆಗರ್ಭ ಶ್ರೀಮಂತ ನಂಜೇಗೌಡನ ತಂಗಿ ಇದ್ದೀನಿ. ನಾನು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ? ಗೊತ್ತು ಸುವರ್ಣ, ನನಗೆ ಚೆನ್ನಾಗಿ ಗೊತ್ತು. ನೀನು ಮನಸ್ಸು ಮಾಡಿದರೆ ಇವತ್ತು ಈ ವಿಕ್ರಮನ ಪ್ರೇಯಸಿಯಾಗುವೆ, ಇಲ್ಲಾದರೆ ಸೂಳೆಯಾಗುವೆ. ಸೂಳೆಯಾಗಿ 1000 ಮಂದಿಗೆ ಸೆರಗ ಹಾಸುವುದಕ್ಕಿಂತ ಈ ರಸಿಕನ ರಾಣಿಯಾಗಿ ಬಾ ನನ್ನೊಂದಿಗೆ. ನೀಚ, ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಬಾಗಿಲು ಕಾಯುವ ನಾಯಕನೋ ನೀನು. ನನ್ನನ್ನು ಕಟ್ಕೋತೀನಿ ಅಂತ ಮುಟ್ಟಲು ಬಂದ್ರೆ ನನ್ನ ಪಾದರಾಕ್ಷಿನ ಪೂಜೆ ಮಾಡಬೇಕಾಗುತ್ತದೆ. ಎಚ್ಚರ.
ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ, ಮರ್ಯಾದೆಯಿಂದ ಮಾತನಾಡು. ಮರ್ಯಾದೆ ಇಲ್ಲದೆ ಮಾತನಾಡಿದರೆ ನೀ ಮೈ ಮುಚ್ಚಿಕೊಂಡಿರುವ ಈ ಬಟ್ಟೆಯನ್ನು ಬಿಚ್ಚಿ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳುವೆ ಈ ಕಾಡಿನಲ್ಲಿ ಕಚ್ಚಿ ಕಚ್ಚಿ. ಲೋ ಕಾಮುಕ ಪಶುವೆ, ನನ್ನ ಕಾಮದಾಹವನ್ನು ಕಚ್ಚಿ ಹುಚ್ಚಿನಂತೆ ತೀರಿಸಿಕೊಳ್ಳಲು ಬಂದ್ರೆ ಕೊಚ್ಚಿ ಹಾಕುತ್ತಾನೆ ನಮ್ಮ ಅಣ್ಣ ನಿನ್ನ. ಲೇ ಬಂಡ ಹೆಣ್ಣೆ, ನಿನ್ನ ಅಣ್ಣನ ಅಂಜಿಕೆಗೆ ಹೆದರುವ ಹೇಡಿ ನಾನಲ್ಲಲೇ. ನಿನ್ನೊಂದಿಗೆ ಕೂಡಿ ಬಾಳಬೇಕೆಂಬುದೇ ನನ್ನ ಆಸೆ. ಈ ನನ್ನ ಆಸೆಯನ್ನು ವ್ಯರ್ಥ ಮಾಡದೆ ನನ್ನ ಆಸೆಯನ್ನು ತೀರಿಸುವ ನನ್ನ ರಾಣಿಯಾಗಿ. ಮಾನಿಗೆಟ್ಟವನೇ, ನಿನ್ನಂತವನೊಂದಿಗೆ ಮೈ ಮಾರ್ಕೋದಕ್ಕೆ ನಾನೇನು ಹೇಸಿ ಹೆಣ್ಣಲ್ಲ. ನಿಮ್ಮಂತ ಕಲಿಯುವುದ ಕೀಚಕರಿಗೆ ಕಾಯ್ದ ಕಬ್ಬಿಣದ ಸಲಾಕೆಯಿಂದ ಬರೇ ಎಳೆಯುವ ಹೆಮ್ಮಾರಿ ನಾನು. ಏಯ್, ಬರೀ ಎಳಿತು ನಂದು ಬರೀ ಬಾಯಿ ಮಾತಿನಿಂದ ಹೇಳಿದರೆ ಹೇಡಿಯಂತೆ ಹೆದರಿ ಓಡಿ ಹೋಗುತ್ತಾನೆಂದು ತಿಳಿದುಕೊಂಡೇನೆ ಜಂಬದ ಹೆಣ್ಣೆ. ಈ ನಿನ್ನ ಹಸಿ ಮಾವಿನ ಹಣ್ಣಿನಂತೆ ಇರುವ ಈ ನಿನ್ನ ಕೆನ್ನೆಗಳನ್ನು ಕಚ್ಚಿ ಕಚ್ಚಿ ತಿನ್ನದೆ ಬಿಡಲಾರ ಈ ರಸಿಕ ರಾಜ. ಮಂಕೆ, ಹೆಣ್ಣಂದ್ರೆ ಅಷ್ಟೊಂದು ಕೀಳಾಗಿ ಕಾಣ್ಬೇಡ ನೀನು. ಇದೇ ಹೆಣ್ಣಿಗಾಗಿ ಮಣ್ಣು ತಿಂದು ಹೋದ 10 ತಲೆ ಹೊತ್ತ ರಾವಣ, ಹೆಣ್ಣಿಗಾಗಿ ಹಾಳಾಗಿ ಹೋಯ್ತು ಭಸ್ಮಾಸುರನ ಜೀವನ. ನನ್ನನ್ನೇ ರೀತಿ ಕಾಡಲು ಕಾರಣ ಏನು? ಕಾರಣ ಇದಕ್ಕೆಲ್ಲ ಕಾರಣ ನಿಮ್ಮ ಅಣ್ಣ. 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿ ನನ್ನನ್ನು ಜೈಲಿಗೆ ಕಳಿಸಿದ ಸೇಡಿಗಾಗಿ ಇಂದು ನಿನ್ನ ಸೀರೆಯ ಸೆರಗೆ ಹಿಡಿದು ಸರಸವಾಡಲು ಬಂದಿದ್ದಾನೆ ಈ ಶರವೇಗದ ಸರದಾರ. ಮುಗಿಯಿತು ನಿನ್ನ ಶೀಲದ ಚರಿತ್ರೆ. ಬೇಡ, ದಯವಿಟ್ಟು ನಾನೇನು ಮಾಡಬೇಡ. ನಿನಗೆ ಕೈ ಮುಗಿದು ಬೇಡ್ಕೊತೀನಿ. ನನ್ನ ಶೀಲನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ ನಾನು ಕೊಡಲು ಸಿದ್ಧ. ಏನು, ನಿನ್ನ ಶೀಲವನ್ನು ಬಿಟ್ಟು ಬೇಕಾದುದನ್ನು ಕೇಳಬಹುದೇ? ಹಾಗಾದರೆ ಈ ನಲ್ಲನ ಮನ ತಣಿಸುವಂತೆ ಒಂದು ಇಂಪಾದ ಗೀತೆಯನ್ನು ಹಾಡುವ. ಸರಿ, ನಿಮ್ಮ ಇಷ್ಟ ಇದ್ದಂತೆ ಆಗಲಿ. ಪೂರ್ಣ ಚಂದ್ರಿಕೆ ಬಾನನ್ನ ಸನಿಹಾಕೆ ಶ್ರೀರಾಮನ ಜಾನಕಿ ನಾ ಕೊಡುವೆ ಸಿಹಿ ಕಾಣಿಕೆ. ಪೂರ್ಣ ಚಂದ್ರಿಕೆ ಬಾನನ್ನ ಸನಿಯಾಗೆ ಪೂರ್ಣ ಚಂದ್ರಿಕೆ ಬಾನನ್ನ ಸನಿಯಾಗೆ ಶ್ರೀರಾಮನ ಜಾನಕಿ ನಾವು ಕೊಡುವೆ ಸಿಹಿ ಕಾಣಿಕೆ. ಶ್ರೀರಾಮನ ಜಾನಕಿ ನಾವು ಕೊಡುವೆ ಸಿಹಿ ಕಾಣಿಕೆ. ಜೀವನ ಪ್ರೀತಿಯ ಗಾಯನ ಈ ನಮ್ಮ ಜೀವನ
ಪ್ರೀತಿಯ ಗಾಯನ ಈ ಪ್ರೇಮಿಗಳ ಮಧುರ ಮಿಲನ ಈ ಪ್ರೇಮಿಗಳ ಮಧುರ ಮಿಲನ ಮಧುರ ಮಿಲನ ಮಧುರ ಮಿಲನ ಲಾ 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 ಲಾ. ನೋಡು, ನೀನ್ ಇಷ್ಟದಂತೆ ಹಾಡು ಹಾಡಿದ್ದೀನಿ, ನಾನು ಬರ್ತೀನಿ. ನಿಲ್ಲು ಸುವರ್ಣ, ನಿಲ್ಲು. ಈ ನಲ್ಲನ ಕೈ ಹಿಡಿದು ನರ್ತನೆ ಮಾಡಿದ ಹೆಣ್ಣನ್ನು ನಾನು ಹಾಗೆ ಬಿಟ್ಟರೆ ಷಂಡ ಎನ್ನುತ್ತಾರೆ, ರೇಪ್ ಮಾಡಿದರೆ ಮಿಂಡ ಎನ್ನುತ್ತಾರೆ. ಅದಕ್ಕಾಗಿ ಇಂದು ನಿನ್ನ ಶೀಲದ ಸುಖವನ್ನು ನಾನು ಪಡೆಯಲೇಬೇಕು. ಬಾ ಸುವರ್ಣ, ಬಾ. ಬೇಡ ಗಜೇಂದ್ರ, ಬೇಡ, ದಯವಿಟ್ಟು ನಾನೇನು ಮಾಡಬೇಡ. ನನ್ನ ಶೀಲನ ನನ್ನ ಗಜೇಂದ್ರನಿಗೆ ನಾನು ಮೀಸಲಾಗಿಟ್ಟಿದ್ದೀನಿ. ಏನು, ನೀನು ಗಜೇಂದ್ರನನ್ನು ಪ್ರೀತಿಸಿದ್ದು ನಿಜವೇ? ದೇವರಾಣೆಗೂ ಸತ್ಯ. ನೀನು ನನ್ನ ಮಾನಸದ ಸರೋವರದ ಮೇಲೆ ಪಲಾಯನ ಮಾಡಿದಾಗಲೇ ನನಗೆ ತಿಳಿಯಿತು ನಿನಗೆ ನನ್ನ ಮೇಲೆ ಮನಸ್ಸಿಲ್ಲ ಎಂಬುದು. ನಾವು ರಾವಣ ಎನ್ನುವುದು ಎಷ್ಟು ಸತ್ಯವೋ, ರಾಮನ ಸೀತೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಎಂಬುದು ಅಷ್ಟೇ ಸತ್ಯ. ನನಗೆ ನಿನ್ನ ಮೇಲೆ ಮನಸ್ಸು ಆಗಿದ್ದು ನಿಜ, ಆದರೆ ನನಗೆ ಬಲವಂತವಾಗಿ ಪ್ರೀತಿಸಿಕೊಂಡಿದ್ದು ಗೊತ್ತಿಲ್ಲ, ಬಲವಂತದಿಂದ ಪ್ರೀತಿಯನ್ನು ಪಡೆದುಕೊಂಡಿದ್ದು ಗೊತ್ತಿಲ್ಲ. ಸುವರ್ಣ, ನೀನು ಇವತ್ತು ಗಜೇಂದ್ರನನ್ನು ಪ್ರೀತಿಸಿದ್ದನ್ನು ಕೇಳಿ ನನಗೆ ನಿನ್ನ ಮೇಲೆ ಮನಸ್ಸೇ ಸತ್ತು ಹೋಯಿತು. ಆದ್ದರಿಂದ ಈಗ ನೀನು ನನ್ನ ತಾಯಿಯ ಸಮಾನ. ನಿನ್ನನ್ನು, ಏಕೆಂದರೆ ಗಜೇಂದ್ರ ನನಗೆ ಅನ್ನ ಹಾಕಿದ ಅರಸ. ಅವನು ಪ್ರೀತಿಸಿದ ಹುಡುಗಿಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಕಟುಕ ನಾನಲ್ಲಮ್ಮ, ಕಟುಕ ನಾನಲ್ಲ. ಬರ್ತೀನಿ ಸುವರ್ಣ, ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಓ ಮೈ ಗಾಡ್, ಇಲ್ಲಿ ನಡೆದಿರುವ ಘಟನೆಯನ್ನು ಮರೆತು ನಾನು ಮೊದಲು ಮನೆಗೆ ಹೋಗಲೇಬೇಕು. ಅಮ್ಮ ಚಾಮುಂಡೇಶ್ವರಿ, ಏನಮ್ಮ ಈ ರೈತನಿಗೆ ಕೊಡುವ ಶಿಕ್ಷೆ? ಸುಳ್ಳಿನ ಮೇಲೆ ಸುಳ್ಳನ್ನು ಸೃಷ್ಟಿಸಿ ಕಳ್ಳರಂತೆ ಕಾಣುವ ಕದಿಮರು ಕಾಣುವುದರೇನಮ್ಮ ಜಗದೇಶ್ವರಿ ನಿನ್ನ ಕಣ್ಣಲ್ಲಿ. ನನ್ನ ಹೆಂಡತಿನನ್ನು ಕಳೆದುಕೊಂಡು ನನ್ನ ತಮ್ಮನ ಹೆಂಡತಿ ಅಪವಾದ ಹೊತ್ತಿಕೊಂಡು ನಾನು ಹೇಗೆ ಬದುಕಲಿ, ಹೇಗೆ ಜೀವನ ನಡೆಸಲಿ? ಅಪ್ಪ, ನಾವು ಬದುಕಲಿಕ್ಕೆ ಏಕೆ ಚಿಂತೆ ಮಾಡೋರಪ್ಪ? ನಾನು ಇದೇ ಜನರ ಬೂಟ್ ಪಾಲಿಶ್ ಮಾಡಿ ನನ್ನನ್ನು ಉಳಿಸಿಕೊಳ್ಳುತ್ತೇನಪ್ಪ, ಉಳಿಸಿಕೊಳ್ಳುತ್ತೇನೆ. ಬೇಡ ಕಂದ, ಬೇಡ. ನೀನು ಬೂಟ್ ಪಾಲಿಶ್ ಮಾಡುದು ಬೇಡಪ್ಪ, ಬೇಡ. ಪಾಲಿಗೆ ಬಂದದ ಪಂಚಾಮೃತ ಎಂದು ತಿಳಿದು ಇಬ್ಬರು ಸೇರಿ ತೆಗೆದುಕೊಂಡು ಸತ್ತು ಹೋಗೋಣ ಕಂದ. ಅಪ್ಪ, ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹೊತ್ತಿಕೊಂಡು ಸತ್ತರೆ ನಮಗೆ ದ್ರೋಹಿಗಳನ್ನುತ್ತಾರೆ ಈ ಸಮಾಜದಲ್ಲಿ. ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸೋಣಪ್ಪ ಈ ಸಮಾಜದಲ್ಲಿ. ಅಯ್ಯೋ ದೇವರೇ, ನಿಜ ಕಂದ, ನೀ ಹೇಳುವ ಮಾತು ನಿಜ. ಸತ್ಯವನ್ನು ಕೈ ಎತ್ತಿ ತೋರಿಸಬೇಕಾದರೆ ನಾವು ಈ ಸಮಾಜದಲ್ಲಿ ಬದುಕಲೇಬೇಕು. ನಡೆ ಕಂದ, ಎಲ್ಲಾದರೂ ಬಲು ದೂರ ಹೋಗಿ ನಿನಗೆ ಕೂಲಿ ಮಾಡಿ ಆದರೂ ಏನಾದರೂ ತಿನ್ನಲಿಕ್ಕೆ ತರುತ್ತೇನೆ. ನಡೆ ಕಂದ, ನಡೆ, ಹೋಗೋಣ. ಅಪ್ಪ, ಬಹುದೂರ ನಡೆಯಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲಪ್ಪ, ಏಕೆಂದರೆ ತುಂಬಾ ಹಸಿವಾಗಿದೆ. ಅಯ್ಯೋ ದುರ್ವಿಧಿ, ಈ ರೈತನ ರಾಷ್ಟ್ರಪತಿ ಎಂದು, ಈ ರೈತನ ಜಗಕ್ಕೆ ಅನ್ನ ಹಾಕುವ ಎಂದು ಜನ ಕೂಗಿ ಹೇಳುವ ಈ ಜನ, ಈ ರೈತನಿಗೆ ಯಾರು ಅನ್ನ ಹಾಕುತ್ತಾರೆ? ಈ ಪರದೇಶಿಗೆ. ನಡೆ ಕಂದ, ನಡೆ. ಎಲ್ಲಾದರೂ ಕೂಲಿ ನಾಡಿ ಮಾಡಿ ಆದರೂ ನಿನಗೆ ತಿನ್ನಲಿಕ್ಕೆ ಏನಾದರೂ ತರುತ್ತೇನೆ. ನಡೆಯಪ್ಪ, ಹೋಗೋಣ. ಬೇಡಪ್ಪ, ಬೇಡ. ನೀನು ಕೆಲಸಕ್ಕೆ ಹೋಗುವುದು ಬೇಡ, ಏಕೆಂದರೆ ಇಂದಿಗೆ 2 ದಿನವಾಯಿತು. ನೀನು ಕೂಡ ಊಟ ಮಾಡಿಲ್ಲ. ಕೆಲಸಕ್ಕೆ ಹೋದರೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ, ಎಲ್ಲಿಂದ ಬರಬೇಕು?
ಈ ಸಮಾಜದ ರೈತರೇ ನಮ್ಮ ದೇವರು. ಇದೇ ರೈತರಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣಪ್ಪ, ಹೊಟ್ಟೆ ತುಂಬಿಸಿಕೊಳ್ಳೋಣ. ಬೇಡ ಕಂದ ಬೇಡ, ನೀನು ಭಿಕ್ಷೆ ಬೇಡೋದು ಬೇಡಪ್ಪ ಬೇಡ. ಅಯ್ಯೋ ತಂದೆ ದಿಗಂಬರೇಶ, ನನ್ನ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಅನ್ನ ಹಾಕದಂತೆ ಮಾಡಿದ್ಯಾ. ಅಪ್ಪ, ನಮ್ಮ ಹಣೆ ಬರಕ್ಕೆ ಹೊಣೆ ಯಾರಪ್ಪ? ನಾವು ಇದೇ ರೈತರಲ್ಲಿ ಭಿಕ್ಷೆ ಬೇಡುವುದೇ ಲೇಸು. ಅಯ್ಯ ಅಮ್ಮಯ್ಯ ಧರ್ಮಾನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓಯ್ಯ ಅಮ್ಮಯ್ಯ ಧರ್ಮಾನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ದಾನಮಾಡಿ ದಾನಮಾಡಿ ಅಪ್ಪಾಜಿ, ಇದೇನಿದು ಕುಮಾರನ ಕೈಯಲ್ಲಿ ತಟ್ಟೆ? ಯಾರಪ್ಪ ನೀನು? ನಾನಪ್ಪ, ನಿನ್ನ ಸಾಕು ಮಗ ರಣವಿಕ್ರಮ. ವಿಕ್ರಮ! ಅಪ್ಪಾಜಿ! ವಿಕ್ರಮ, ಎಷ್ಟು ಸೋತು ಹೋಗಿದೆ ಕಂದ, ಎಷ್ಟು ಸೋತು ಹೋಗಿದೆ. ಎಷ್ಟೋ ದಿನ ಜೈಲಿನಲ್ಲಿ ಕಳೆದ ಸ್ಥಾನ, ನಿನ್ನ ಮಾರಿ ಗುರ್ತ ಸಿಗಲಿಲ್ಲಪ್ಪ ನನಗೆ, ನಿನ್ನ ಮಾರಿ ಗುರ್ತ ಸಿಗಲಿಲ್ಲ. ವಿಕ್ರಮ, ಜೈಲಿನಿಂದ ಬಿಡುಗಡೆಯಾಗಿ ಈಗ ಬಂದೇನಪ್ಪ. ಹೌದು ಅಪ್ಪಾಜಿ,
ಜೈಲಿನಿಂದ ಬಿಡುಗಡೆಯಾಗಿ ಈಗ ತಾನೇ ಬಂದೆ. ಆದರೆ ಕುಮಾರನ ಕೈಯಲ್ಲಿ ತಟ್ಟೆ ನೋಡಿ ನೀವು ಈ ಥರ ಇದ್ದುದನ್ನು ಬೀದಿಯಲ್ಲಿ ಅಲಿಯುತ್ತಿರುವುದನ್ನು ನೋಡಿ ನನಗೆ ಬಹಳ ಕೆಟ್ಟ ಅನಿಸುತ್ತಿದೆ ಅಪ್ಪಾಜಿ. ಹೇಗೆಂದು ಹೇಳಲೆಪ್ಪ, ಅದೊಂದು ದೊಡ್ಡ ಕತೆ. ಅದೇನಂತ ಹೇಳಪ್ಪ, ನನ್ನ ಮುಂದೆ ಹೇಳಲಾರದೆ ಇನ್ಯಾರ ಮುಂದೆ ಹೇಳಬೇಕೆಂದಿರುಕೊಂಡಿರುವೆ? ನಿನ್ನ ಮುಂದೆ ಹೇಳಾರ್ದೆ ಮತ್ಯಾರ ಮುಂದೆ ಹೇಳಲೆಪ್ಪ, ಮತ್ಯಾರ ಮುಂದೆ ಹೇಳ? ಆ ನನ್ನ ತಮ್ಮನ ಹೆಂಡತಿ ಸರೋಜ ಇದ್ದಾಳಲ್ಲಪ್ಪ, ಒಂದು ದಿನ ನಂಜೇಗೌಡನ ಜೊತೆಗೆ ಚಕ್ಕಂದ ಆಡುತ್ತಿದ್ದಳು. ಅದನ್ನು ನೋಡಿ ನನಗೆ ತಾಳಲಾರದೆ ಇವಳನ್ನು ಕೊಲೆ ಮಾಡಬೇಕಂತ ಅವಳನ್ನ ಕುತ್ತಿಗೆ ಚಿಕ್ಕಲಕ್ಕೆ ಹೋದೆ. ಅವಾಗ ಸರೋಜ ಏನಂದಳು ಗೊತ್ತೇನಪ್ಪ ನಿನಗೆ? ಅದೇನಂತ ಅಂದ್ಲಪ್ಪ ಅವಳು? ನಾನೇ ಬಲಾತ್ಕಾರ ಮಾಡಲಿಕ್ಕೆ ಬಂದಿದ್ದೀನಂತ ಚೀರಿ ಬಿಟ್ಟಳಪ್ಪ ಅವಳು. ಅದೇ ಮಾತು ನಿಜವೆಂದು ತಿಳಿದು ನನ್ನ ತಮ್ಮ ನನ್ನನ್ನು ಮನೆ ಬಿಟ್ಟ ನಮ್ಮಿಬ್ಬರನ್ನು ಹೊರಗೆ ಹಾಕಿದಪ್ಪ, ಹೊರಗೆ ಹಾಕಿದ. ಅಪ್ಪಾಜಿ, ಇಂಥ ಅಪವಾದವನ್ನು ಹೊತ್ತುಕೊಂಡು ನೀವು ಆ ಮನೆಗೆ ಹೋಗುವುದು ಬೇಡ. ನನ್ನ ಕಾಡಿನಲ್ಲಿ ಇರುವ ಗುಡಿಸಲಕ್ಕೆ ಹೋಗೋಣ. ನಡೆ ಅಪ್ಪಾಜಿ, ಹೋಗೋಣ. ಕುಮಾರ, ನಡೆಯಪ್ಪ, ಹೋಗೋಣ. ನಡೆಯಣ್ಣ ಹೋಗೋಣ. ನಡೆಯಪ್ಪ ಹೋಗೋಣ. ಸರೋಜಾ, ವೆಲ್ಕಮ್. ಬಂದಿದ್ದಾಯ್ತಲ್ಲ ಗೌಡ್ರೆ, ಅಂದ ಹಾಗೆ ಮನೆಯಲ್ಲಿ ಯಾರೂ ಇಲ್ಲ ತಾನೆ? ಇದಾರೆ ಸರೋಜಾ, ನನ್ನ ತಂಗಿ ಹಾಗೂ ನನ್ನ ಗುಮಾಸ್ತರಿದ್ದಾರೆ. ಭೇಟಿ. ಯಾಕ್ರಿ ಗೌಡ್ರ ಕೂಗಿದ್ರು ಏನು ಕರೆದ್ರು ಯಪ್ಪ? ಲೇ ವಿವೇಕಿ, ಆ ಸುಗೇಶನು ಒಳಗೆ ಭದ್ರವಾಗಿಡಲಿ. ಅಲ್ಲೆಲ್ಲೆಲ್ಲೆ ಗೌಡ್ರ ಹೊಡೆದ್ರಿ ಅಲ್ರಿ ಅಪ್ಪ ಅವ್ವ ಚಾನ್ಸ ಮೊದಲ ಐತ್ರಿ ಅಪ್ಪ ಅವ್ವ ನಿಮ್ಮ ಮ್ಯಾಗ ಮನಸ್ಸ. ಅದಕ್ಕೆ ಅಂತಾರ ನೋಡ್ರಿ ಅಪ್ಪ ಹಿಂದಿನ ಹಿರಿಯರ, ಹರಕ್ಕಾಗ್ಲಿ ಮುದಕ್ಕಾಗ್ಲಿ ನಮ್ಮಂತ ಶೆಟ್ಟಿಗೆ ಒಂದು ಕೋಟ್ ಇರ್ಬೇಕು, ಹಳಿದಾಗ್ಲಿ ಹೊಸದಾಗ್ಲಿ ನಿಮ್ಮಂತ ಗೌಡ್ರಿಗೆ ಒಂದು ಮಾಲ್ ಇರ್ಬೇಕತ್ ನೋಡ್ರಿ ಅಪ್ಪ. ಏ ಶೆಟ್ಟಿ, ಸುಮ್ಮನೆ ಒಳಗಡೆ ಹೋಗ್ತು ಇಲ್ವೋ? ಆಯ್ತು ರೀ ಗೌಡ್ರ, ನೀವು ಹೆಂಗೆ ಹೇಳ್ತೀರಿ ಹಂಗಾಗಲಿ. ನಾವು ಒಳಗೆ ಹೋಗ್ಕೊನು, ನೀವೇನು ಬೇಕಾದ್ರೆ ಮಾಡ್ಕೊರಿ. ಗೌಡ್ರೆ, ನನ್ನ ಗಂಡನ ಮನೆ ಬಿಟ್ಟು ಬಂದಿದ್ದೆ ಆಯ್ತಲ್ಲ, ಬನ್ನಿ ಹಾಗಾದ್ರೆ ಒಳಗಡೆ ಹೋಗೋಣ, ಹೊಸ ಜೀವನ ಸಾಗಿಸೋಣ. ಸರೋಜಾ, ಒಳಗೆ ಹೋಗುವಕ್ಕಿಂತ ಮುಂಚೆ ನನ್ನದೊಂದು ವಿಷಯವಿದೆ. ಅದೇನಂತ ಹೇಳಿ ಗೌಡ್ರೆ. ನಾನೇ ನಿಮ್ಮವಳಾಗಿರ್ಬೇಕಾದ್ರೆ ಸಂಕೋಚ ಪಟ್ಕೊಳ್ದೆ ಹೇಳಿ. ನೋಡು ಸರೋಜಾ, 150 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಿನಲ್ಲಿದೆ. ಅಂದ ಹಾಗೆ ನಿನ್ನ 10 ಎಕರೆ ಆಸ್ತಿ ನನ್ನ ತಂಗಿ ಹೆಸರಿನಲ್ಲಿ ಬರೆಯಬೇಕು. ಅದಕ್ಕೆ ಚಿಂತೆ ಮಾಡ್ತೀರಾ? ನಾನೇ ನಿಮ್ಮವಳಾಗಿದ್ದೇನೆ, ನಿಮ್ಮ ಇಷ್ಟದಂತೆ ಆಗಲಿ. ಹಾಗಾದರೆ ಈ ಪೇಪರ್ಗೊಂದು ಸಹಿ ಹಾಕಿಬಿಡು. ತೆಗೆದುಕೊಳ್ಳಿ ಹಾಗಾದ್ರೆ ಸಹಿಯನ್ನ.
ಕೊಡ್ದೆ? ಹೌದು ತಂಗಿ, ಈ ಪೇಪರ್ನಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ, ಇದನ್ನು ಭದ್ರವಾಗಿ ಒಳಗಡೆ ಇಡು. ಇದೇನಮ್ಮ ಸರೋಜ, ನೀನು ನಮ್ಮನೆ ಕಡೆ ಬಂದಿರ್ವಿಯಲ್ಲ? ಯಾಕೆ ಬರಬಾರ್ದಾಗಿತ್ತ? ನಾನು ಹಾಗೆ ಬಂದಿಲ್ಲ ಸುವರ್ಣ, ಈ ಮನೆ ಮಹಾರಾಣಿಯಾಗಿ ಬಂದಿದ್ದೇನೆ. ಸುವರ್ಣ, ಇಂದಿನಿಂದ ಇವಳು ನಿನ್ನ ಅತ್ತಿಗೆ. ಇವಳು ಹೇಳಿದ ಹಾಗೆ ನೀನು ಕೇಳಿಕೊಂಡು ಹೋಗಬೇಕು. ಏನಮ್ಮ ಸರೋಜ, ಮಾಡಿಕೊಂಡ ಗಂಡನ ಕಣ್ಣಲ್ಲಿ ಮಣ್ಣೆರ್ಚಿ ಇಂಥ ಮೆಂಡನ ಕೈ ಹಿಡಿದು ಕುಣಿದಾಡಿವಿಯಲ್ಲ, ನಾಚಿಕೆ ಆಗೋದಿಲ್ವಾ ನೀನು ಹೆಸಿ ಜನ್ಮಕ್ಕೆ? ಏಯ್, ನೀನೊಂದು ಹೆಣ್ಣ? ತು ಯಮ್ಮಾರಿ! ಸುವರ್ಣ, ಬಾಯ್ ಬಿಗೆ ಹಿಡಿದು ಮಾತಾಡು. ಇದು ನನ್ನಿಷ್ಟ. ನಾನು ಈ ಮನೆ ಮಹಾರಾಣಿ. ನನ್ನ ಇಷ್ಟದಂತೆ ನಡೆಯುವುದೇ ನನ್ನ ಸ್ಪೆಷಾಲಿಟಿ. ಅದನ್ನು ಕೇಳಕ್ಕೆ ನೀನು ಯಾರೆಮ್ಮಿಟಕ್ಲಾಡಿ? ಸುವರ್ಣ, ಅವಳಿಗೆ ಬುದ್ಧಿ ಹೇಳುವ ಅಧಿಕಾರ ನಿನಗಿಲ್ಲ. ಹಾಗಾದ್ರೆ ನನಗೂ ಬುದ್ಧಿ ಹೇಳುವ ಅಧಿಕಾರ ಸುವರ್ಣ! ನಿನಗೂ ಇಲ್ಲ. ಸುವರ್ಣ, ಹೆಚ್ಚಿಗೆ ಮಾತನಾಡಿದರೆ ಬಾಯನ್ನು ಹಲ್ಲು ಉದುರಿಸಿ ಬಿಟ್ಟೇನು. ಇನ್ನು ಮುಂದೆ ನಾವು ಹೇಳಿದ ಹಾಗೆ ಕೇಳಿಕೊಂಡು ಸುಮ್ಮನೆ ನಾಯಿಯಂತೆ ಇರಬೇಕು. ಓಹೋ, ಇವರಿಬ್ಬರಿಗೂ ಕಾಮದ ಪಿತ್ತ ನೆತ್ತಿಗೇರಿದೆ ಅಂತ ಕಾಣಿಸ್ತಾ ಇದೆ. ಇವರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇವರಿಬ್ಬರು ಆಸ್ತಿಯನ್ನು ಎತ್ತಿ ಹಾಕೊಂಡು ನಾನು ಗಜೇಂದ್ರನ ಮಡದಿ ಆಗ್ಲೇಬೇಕು. ಆಯ್ತಣ್ಣ, ಇಂದಿನಿಂದ ನೀನ್ ಹೇಳಿದಂತೆ ನಾನು ಕೇಳ್ತೀನಿ. ಸರೋಜಾ, ನೀನೇನು ಬೇಜಾರು ಮಾಡ್ಕೊಳ್ಬೇಡಮ್ಮ. ನನ್ನ ತಂಗಿ ಇನ್ನೂ ಚಿಕ್ಕವಳು. ಆಯ್ತು ರಾಜ, ನೀನ್ ಇಷ್ಟದಂತೆ ಆಗ್ಲಿ. ನನ್ನಲ್ಲಿ ನಾನು ನಿನ್ನಲ್ಲಿ ಹಾಲು ಜೇನಂತೆ ಬೆರೆತಾಗ, ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಹಾಲು ಜೇನಂತೆ ಬೆರೆತಾಗ, ಕೋಮಲೆ ಶ್ಯಾಮಲೆ ಸುಂದರಸು ಕೋಮಲೆ, ನನಗಾಗಿ ನೀ ವರವಾಗಿ ನೀ ಸರಿಗೆ ಬಂದಂತೆ ನೀನೇ. ಕೋಮಲೆ ಶ್ಯಾಮಲೆ ಸುಂದರಸು ಕೋಮಲೆ, ನನಗಾಗಿ ನೀ ವರವಾಗಿ ನೀ ಸರಿಗೆ ಬಂದಂತೆ ನೀನೇ. ಬಿಸುಗಿ 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 ಬಿಸುಗಿ. ಗೌಡ, ಹಾದಿ ಬಿಟ್ಟ ಹರಾಮ್ ಕೋರ್ ಗೌಡ, ಏನಿದಲೇ ನೀನು ಮಾಡುತ್ತಿರುವ ಹೀನ ಕೃತ್ಯ? ಲೇ ಗಜೇಂದ್ರ, ಹೀನ ಕೃತ್ಯ ಮಾಡಲಿಕ್ಕೆ ನಾನೇನು ಹಾದಿ ಬಿಟ್ಟು ನಿಂತಿಲ್ಲಲೇ. ನಿನ್ನ ಹೆಂಡತಿ ಹಾದಿ ಬಿಟ್ಟು ಈ ಮನ್ಮಥನ ಕಡೆ ಬಂದಿದ್ದಾಳೆ. ಬೇಕಾದರೆ ಅವಳನ್ನು ಕೇಳಿ ತಿಳಿದುಕೋ. ಲೇ ರಣ ಹೇಳಿ ನನ್ನ ಮಗನೇ, ನನಗೆ ಸಿಕ್ಕಂತೆ ಮಾತನಾಡಿದರೆ ಇದೇ ಗಂಡು ಗೊಡಲಿಯಿಂದ ಕತ್ತರಿಸಿ ಹಾಕುವೆನು ಮಗನೇ, ಹುಷಾರ್. ಏನೇ ಲಜ್ಜೆಗೆಟ್ಟ ಎಣ್ಣೆ, ಗಂಡನಿಗೆ ಮೋಸ ಮಾಡಿ ಮೆಂಡನೊಂದಿಗೆ ಸರಸವಾಡುವ ಸೂಳೆ ನೀನು. ಹೌದು, ನಾನು ಸೂಳೆ ಸೂಳೆ ಸೂಳೆ, ಮಿಂಡನಿಗೆ ಸೆರಗು ಹಾಸುವ ಸೂಳೆ ನಾನು. ಗಂಡನಿಂದ ಕಾಣದ ಬಂಗಾರದ ಒಡವೆಗಳನ್ನ ಮಿಂಡನಿಂದ ಕಾಣಲು ಅಂತ ಬಂದಿದ್ದೇನೆ. ಅದನ್ನ ಕೇಳಲು ನೀನ್ಯಾರು ಭೂಪ? ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲಲೇ ಮನಸ್ಸು ಎಣ್ಣೆ. ಗಂಡನ ಮನೆಯಲ್ಲಿ ಒಂದು ಮೆಂಡನೊಂದಿಗೆ ಸರಸವಾಡುವ ಬಂಡ ಸೂಳೆ ನೀನು. ನಿಮ್ಮಿಬ್ಬರನ್ನು ಕೊಚ್ಚಿ ಹಾಕಲು ಬಂದಿರುವನು ಈ ರೊಚ್ಚಿಗೆದ್ದ ಗಜೇಂದ್ರ. ಕೊಚ್ಚಿ ಹಾಕುವುದರಿಂದ ಚುಚ್ಚಿ ಮಾತನಾಡಬೇಡಲೇ ಗಜೇಂದ್ರ. ಸುಮ್ಮನೆ ಇಲ್ಲಿಂದ ರೈಟ್ ಹೇಳು, ಇರದಿದ್ದರೆ ಮುರಿಯಬೇಕಾದಿತ್ತು ನಿನ್ನ ಮೈ ಮೂಳೆಗಳನ್ನು. ಲೇ, ನಾನೇ ಗೌಡನೆಂದು ಗರ್ವದಿಂದ ಮೆರೆಯಬೇಡಲೇ ಗೌಡ. ಇದೇ ಗಂಡು ಕೊಡಲಿಯಿಂದ ನಿನ್ನನ್ನು ಕಂಡಲ್ಲಿ ಕತ್ತರಿಸಿ ನಿನ್ನ ರಕ್ತವನ್ನೇ ಕುಡಿದು ಬಿಡುತ್ತೇನೆ ಮಗನೇ, ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ. ಈ ಗೌಡ ರೊಚ್ಚಿ ಗೆದ್ದರೆ ಏನು ಮಾಡುತ್ತಾನೆಂದು ನೋಡ್ತಾ ಇರು.
ಲೇ ಮಾರಿಗುಡಿ, ಲೇ ಶೆಟ್ಟಿ, ಒಳಗಿನಿಂದ ಬಾರ್ಕೋಲ್ ತೆಗೆದುಕೊಂಡು ಬನ್ರಲೇ. ಯಾಕೆ ಗೌಡ್ರೆ, ನಮ್ಮಿಂದ ಏನಾಗಬೇಕು ಹೇಳಿ? ಕೆಟ್ಟ ನನ್ನ ಮಗನನ್ನು ಕಟ್ಟಿ ಹಾಕಿರಲೇ ಇಲ್ಲಿ. ಕಟ್ಟಿ ಹಾಕಿವ್ರಿ ಗೌಡ್ರ, ಈ ಮಗನ ಕತೆ ಮುಗಿಸೇ ಬಿಡ್ರಿ ಅಪ್ಪ. ಇವನ ಕತಿ ಮುಗಿಸೋಕೆ ನನ್ನ ಬಲಗೈ ಬಂಟಿದ್ದಾನೆ. ಲೇ ಮಾರಿಗುಡಿ, ನಮ್ಮ ದಣಿಯ ಕೋಟೆಗೆ ಬಂದು ನಮಗೆ ಹವಾಜ್ ಆಗ್ತೇನೋ ಹರಾಮ್ ಕೋರ್. ತಾಳು ಮಗನೇ ಈ ಬರ್ಕೋಲಿನ ಏಟನ್ನು. ಮಾರಿಗುಡಿ, ಈ ನೀಚ ಗೌಡನ ಮಾತು ಕೇಳಿ ನನ್ನನ್ನು ಕಟ್ಟಿ ಹಾಕಿ ಹೊಡೆಯುತ್ತಿರುವೆಯಲ್ಲ, ನಾಚಿಕೆ ಆಗಬೇಕಲೇ ಈ ನಿನ್ನ ಹೇಸಿ ಜನ್ಮಕ್ಕೆ. ಇನ್ನು ಈ ಗಜೇಂದ್ರನ ಗರ್ವ ಅಡಗಿದಂತೆ ಕಾಣುವುದಿಲ್ಲ. ಲೇ ಶೆಟ್ಟಿ, ಬಾರಿಸಲೇ ಈ ಬಡ ಬಿಕಾರಿಗೆ. ಏನಲೇ ಮಗನ, ನಮ್ಮ ಗೌಡ್ರ ಭದ್ರ ಕೋಟೆಗೆ ಬಂದ ನಮ್ಗ ಸಿಕ್ಕಂಗ ಮಾತಾಡ್ತಿ. ತಾಳ ಮಗನ, ನನ್ನ ಒಂದೆರಡು ಚಾಟಿ ಏಟ. ಯಪ್ಪ ಗೌಡ್ರ, ಇವನು ಹೊಡ್ಯಾಕ ಹೋಗಿ ನಾನ ಮೈ ತುಂಬಾ ಪಡ್ಕೊಂಬನ್ರಿ ಅಪ್ಪ. ಲೇ ಕೈಲಾಗದ ಹೇಳಿ ಸುಮ್ಮನೆ ಒಳಗಡೆ ಹೋಗಲೇ ಮಗನೇ. ಆಯ್ತ್ರಿ, ನಾ ಒಳಗೆ ಹೊಕ್ಕನು, ನೀವೇನು ಬೇಕಾದ್ರೆ ಮಾಡ್ಕೊರಿ. ರಣ ಹೇಳಿ ಗಜೇಂದ್ರ, ಈ ಬಹಾದೂರ ಗೌಡನೆಂದರೆ ಈ ಊರಿನ ಜನ ಗಡಗಡ ನಡುಗುತ್ತಿರುವಾಗ ಅಂತಾದರಲ್ಲಿ ನಮಗೆ ಸಿಕ್ಕಂತೆ ಮಾತನಾಡುವೆ ಆ ಮಗನೇ. ತಾಳು ಮಗನೇ ನನ್ನ ಚಾಟಿಯ ಹೊಡಿತವನ್ನು. ನೀಚ ಗೌಡ, ನೀನು ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ್ದೆ ನಿಜವಾದರೆ ಕಟ್ಟಿ ಹಾಕಿದ ಈ ಪುಂಡ ಹುಲಿಯನ್ನು ಬೆಚ್ಚಿ ಹೊಡೆಯರು ನೋಡೋಣ. ನಿಮ್ಮೆಲ್ಲರನ್ನು ಕಚ್ಚಿ ಹಾಕದೆ ಬಿಡುವುದಿಲ್ಲ ಈ ರಚ್ಚಿ ಗೆದ್ದ ರಣರಂಗದ ಹುಲಿ. ರಣರಂಗದ ಹುಲಿ, ನಿಮ್ಮಂತ ರಣರಂಗದ ಹುಲಿಗೆ ನಾನು ಮಿಂಡ ಹುಲಿ ಹಾಕಿ ನಿನ್ನ ರುಂಡ ಕತ್ತರಿಸುವೆ ಮಗನೇ. ಎಚ್ಚರದಿಂದ ಮಾತನಾಡು. ನನಗೆ ಎಚ್ಚರ ಹೇಳುವ ಹುಚ್ಚ ನನ್ನ ಮಕ್ಕಳರ್ಯ, ಬೆಚ್ಚಿ ಹೊಡೆಯರ್ಯೋ ನನ್ನನ್ನು. ಈ ಗಜೇಂದ್ರ ಗರ್ಜಿಸಿ ಸಿಡದೆದ್ದು ನಿಂತರೆ ನೀವೆಲ್ಲರೂ ಶಿವನ ಪಾದ ಸೇರಬೇಕಾಗುವುದು ಖಂಡಿತ. ಮುಚ್ಚಲೆ ಬಾಯಿನ. ನನ್ನ ಶಿವನ ಪಾದ ಸೇರಿಸುವಕ್ಕಿಂತ ಮುಂಚೆ ನಿನ್ನನ್ನು ಯಮನ ದರ್ಶನಕ್ಕೆ ಕಳಿಸುತ್ತೇನೆ ಮಗನೇ. ತಾಳು ಮಗನೇ. ಸುವರ್ಣ, ಒಳಗಿನಿಂದ ಬಂದು ತೆಗೆದುಕೊಂಡು ಬಾರಮ್ಮ. ತೆಗೆದುಕೊಂಡ ತೋರ್ಸವನಿಗೆ ನಿನ್ನ ತಾಕತ್ತಲ್ಲ. ಗೌಡ್ರೆ, ಮತ್ತೇನ್ ಮುಖ ನೋಡ್ತಾ ನಿಂತಿದ್ರ? ಹಾರಿಸಿ ಅವನ ಎದೆಗೆ ಗುಂಡನ್ನ. ಲೇ, ಗಂಡನ ಮನೆಯನ್ನೇ ಬಿಟ್ಟು ಮೆಂಡನಿಗೆ ಗುಂಡು ಹಾರಿಸು ಎಂದು ಹೇಳುವೆಯಾ? ಆ ನಿನ್ನ ಗುಂಡಿಗೆ ಹೆದರುವ ಗಂಡು ನಾನಲ್ಲ. ನಿಮ್ಮಂತವರ ರುಂಡ ಹಾರಿಸುವಲ್ಲಿ ಬಂದ ಪೊಂಡ ಹುಲಿ ನಾನು. ಲೇ ಗಜೇಂದ್ರ, ನಿನ್ನ ಆಯುಸ್ಸು. ಲೇ ಗೌಡ, ನಿನ್ನ ಬಂದೂಕಿಗೆ ಹೆದರುವ ಹೇಡಿ ನಾನಲ್ಲಲೇ. ತಾಕತ್ತಿದ್ದರೆ ನೀನು ನಿಮ್ಮ ಅಪ್ಪನ ಮಗನಾಗಿದ್ದರೆ ಆರಿಸಲೇ ನಿನ್ನ ಗೊಂಡನ್ನು. ಏ ಹಲಕ ನನ್ನ ಮಗನೇ, ಸಹಿಸಿಕೋ ನನ್ನ ಬಂದೂಕಿನ ಏಟನ್ನು. ಸುವರ್ಣ, ಈ ಬಂದೂಕಿನ ಗುಂಡು ಯಾರು ತೆಗೆದಿದ್ದಾರೋ? ನಾನೇ ತೆಗೆದಿದ್ದೀನಿ. ಯಾವ ಕಾರಣಕ್ಕಾಗಿ? ಅದು ನನ್ನ ಪ್ರೀತಿಗಾಗಿ. ಥು, ನೀನು ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಬಡವರ ಬಾಳಿಗೆ ಬೆಂಗಾವಲಾಗಿ
ಬದುಕಿನ ದಾರಿಯನ್ನು ತೋರಿಸುವುದನ್ನು ಬಿಟ್ಟು ಸಿಕ್ಕ ಹೆಣ್ಣು ಮಕ್ಕಳ ಸೀರಿಯಸ್ಗೆ ಕೈ ಹಾಕುವೆಲ್ಲ, ನಾಚಿಕೆ ಆಗ್ಬೇಕು ನೀನು ಹೇಳ್ತಿದ್ದ ಜನ್ಮಕ್ಕೆ. ನಿನ್ನ ಅಣ್ಣ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ. ಅಣ್ಣ, ಅವನ ಹೆಂಡತಿಯನ್ನ ನೀನು ಕರ್ಕೊಂಡು ಬಂದಿದ್ಯಲ್ಲ, ಅವನಿಗೆ ಎಷ್ಟು ಆಕ್ರೋಶ ಬಂದಿರಬಾರ್ದು. ಬಿಟ್ಬಿಡು ಅವಳನ್ನ. ನೋಡು, ಒಂದ್ ವೇಳೆ ನಾಳೆ ನನ್ನನ್ನು ಅವನು ಹೊತ್ಕೊಂಡು ಹೋದ್ರೆ ಅವಾಗ ನೀನೇನ್ ಮಾಡ್ತೀಯ? ಸುವರ್ಣ, ನಿನ್ನ ಹೊತ್ತುಕೊಂಡು ಹೋಗುವ ಮುಂಚೆ ಇದೇ ಚಾಟಿಯಿಂದ ಅವನ ಕತೆ ಮುಗಿಸಿ ಬಿಡ್ತೀನಿ. ತಾಳು. ಲೇ ಬಂಡಗೌಡ, ನಿನ್ನ ಚಾಟಿ ಏಟಿಗೆ ನನ್ನ ಮೈಯೆಲ್ಲ ಆಕ್ರೋಶ ಉಕ್ಕುತ್ತಿದೆ. ನೀನೊಬ್ಬ ಗಂಡದಿಯ ಗಂಡಸನಾಗಿದ್ದರೆ ಬೆಚ್ಚಿ ಹೊಡೆಯೋ ನನ್ನನ್ನು. ಅಣ್ಣ, ನಿನ್ನ ತಂಗಿಯನ್ನ ಹೊತ್ಕೊಂಡು ಹೋದ್ರೆ ಅಂದಿದ್ದಕ್ಕೆ ನಿನಗೆ ಎಷ್ಟೊಂದು ಆಕ್ರೋಶ ಬರ್ತಾ ಇದೆಯಲ್ಲ, ಅವನ ಹೆಂಡತಿಯನ್ನ ನೀನು ಕರ್ಕೊಂಡ್ ಬಂದು ಇಟ್ಕೊಂಡಿದ್ಯಲ್ಲ, ಅವನಿಗೆ ಎಷ್ಟು ಆಕ್ರೋಶ ಬಂದಿರಬಾರ್ದು. ಬಿಟ್ಟು ಬಿಡಣ್ಣ ಅವಳನ್ನ. ಗೌಡ್ರೆ, ಇವಳ ಮಾತನ್ನ ಹೇಗೆ ಕೇಳ್ತಾ ನಿಲ್ತೀರಾ? ಮುಗಿಸ್ಬಿಡಿ ಅವನ ಕಥೆಯನ್ನ. ಲೇ ಮಾನಗೆಟ್ಟ ವೈಮಾಲಿ ಹೆಣ್ಣೆ, ಬೀದಿಯಲ್ಲಿ ಬಿದ್ದ ಬೂದಿಯನ್ನ ತಂದು ನನ್ನ ಮನೆಯಲ್ಲಿ ಈ ಬೂದಿಯನ್ನಾಗಿ ಮಾಡಿಕೊಂಡೆನಲ್ಲ, ಅದು ನನ್ನ ತಪ್ಪು. ನಿನ್ನಂತ ಮಡದಿಗೇನು ಗೊತ್ತಲೇ ಮಾಂಗಲ್ಯದ ಬೆಲೆ. ನಾನು ಕಟ್ಟಿದ ತಾಳಿಯನ್ನು ಕಿತ್ತು ಬಿಸಾಕೋ ನನ್ನ ಮುಂದೆ. ಏಯ್, ನಿನ್ನಂತ ಬಡ ಭಿಕಾರಿ ಜೊತೆ ಬದುಕೋದಕ್ಕಿಂತ ಇಂಥ ಶ್ರೀಮಂತರನ್ನ ಕೈ ಹಿಡಿದು ಮನ ಬಂದಂತೆ ಬದುಕಬಹುದು. ತೆಗೆದುಕೋರೋ ನೀ ಕಟ್ಟಿದ ತಾಳಿಯನ್ನ. ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ? ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ? ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ? ಸರೋಜ, ಮಾಂಗಲ್ಯವನ್ನ ಕಟ್ಟಿಸ್ಕೊಳ್ಳೋದು ಕಿತ್ತು ಬಿಸಾಕೋದಕ್ಕಲ್ಲ, ತಾಳ್ಮೆಯಿಂದ ಜೀವನ ಮಾಡೋದಿಕ್ಕೆ. ಈ ಮಾಂಗಲ್ಯವನ್ನ ಬಿಸಾಕಿದೆಯಲ್ಲ, ಮುಂದೆ ನೀನು ಹುಚ್ಚಿ ಆಗ್ತೀಯ, ಸೂಳಿ ಆಗ್ತೀಯ, ಬೀದಿಯಲ್ಲಿ ಸತ್ತೋಗ್ತೀಯ. ಇದು ಈ ಮಾಂಗಲ್ಯವನ್ನ ಕಟ್ಟಿಸಿಕೊಳ್ಳುವ ಗರತಿಯ ಶಾಪ. ಆ ಮಾಂಗಲ್ಯವನ್ನು ಹೊರಗಡೆ ಬಿಸಾಕು. ಅಣ್ಣ, ಈ ಮಾಂಗಲ್ಯವನ್ನ ಬಿಸಾಕೋದಕ್ಕೆ ನಾನು ಹುಚ್ಚಿ ಅಲ್ಲಣ್ಣ. ಈ ಮಾಂಗಲ್ಯವನ್ನ ಕಟ್ಟಿಸಿಕೊಂಡು ಗರತಿಯಾಗಿ ಬಾಳ್ತೀನಿ ಈ ಸಮಾಜದಲ್ಲಿ. ಭಾಗಚಂದ್ರ, ಬೀಸುವ ಬಿರುಗಾಳಿಯಾಗಿ ಬಾ, ಸುಡುವ ಸೂರ್ಯನಂತೆ ಎದ್ದು ಬಾ. ಅವರು ಕಟ್ಟಿದ ಹಗ್ಗವನ್ನ ಬಿಚ್ಚಿ ಇವರೆಲ್ಲರನ್ನು ಒದ್ದು ನನ್ನ ಕೋಳಿಗೆ ತಾಳಿ ಕಟ್ಟು ಬಾ ಗಜೇಂದ್ರ, ಕಟ್ಟು ಬಾ. ಬಜರಂಗಬಲಿ, ನಿಲ್ಲಿಸೋ ನಿನ್ನ ಆರ್ಭಟವನ್ನು. ಲೇ ಗೌಡ, ಮುಂದೆ ಬರಬೇಡ. ಬಂದದ್ದೇ ಆದರೆ ನಿನ್ನ ರುಂಡ ಹಾರುವುದು ಖಂಡಿತ. ಕಾರಿ ಸುಧಾಸಿ ಕರುಣೀಸು ಮಂತ್ರಿ. ಲೇ ಗೌಡ, ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟದ್ದು ಆಯ್ತು, ಅದೇನು ಮಾಡಿಕೊಳ್ಳುತ್ತೀಯೋ ಮಾಡಿಕೋ, ನಾನು ನೋಡೇ ಬಿಡುತ್ತೇನೆ. ನೀಚ ಕುಲದಲ್ಲಿ ಜನಿಸಿದ ನಂಜೇಗೌಡ, ಎಲ್ಲಿವರೆಗೆ ಮಾತ್ರ ನಿನ್ನ ಹವ, ಇನ್ನು ಮುಂದೆ ನಂದೇ ಹವ. ಆ ಸುವರ್ಣ, ಹೋಗೋಣ. ಮಾಂಗಲ್ಯ ಎಂಬ ಸರ್ವ ಶ್ರೀಮತಿಗೆ ಸಿರಿಯವಲವು, ಸಿಂಧೂರ ಅವಳ ಉಸಿರು, ನಂದಿಗೆ ಮತಿಗೆ ಹೆಸರು. ಗೌಡ್ರೆ, ಅವನನ್ನು ಇಲ್ಲಿಂದ ಬಿಟ್ಟಿದೆ ತಪ್ಪಾಯ್ತು. ನೀವು ನನಗೆ ಆರ್ಡರ್ ಮಾಡಿದ್ರೆ ಅವನನ್ನು ಇಷ್ಟೊತ್ತಿಗೆ ಇಲ್ಲೇ ಮರ್ಡರ್ ಮಾಡಿ ಬಿಸಾಕಿ ಬಿಡುತ್ತಿದ್ದೆ. ಸಮಾಧಾನ ಮಾಡಿಕೋ ಮಾರಿಗುಡಿ, ಸಮಾಧಾನ ಮಾಡಿಕೋ. ಅವನಿಗೊಂದು ಗತಿ ಕಾಣದಿದ್ದರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ. ಆಯ್ತು ಗೌಡ್ರೆ, ನಿಮಗೆ ಹೇಗೆ ತಿಳಿತೋ ಹಾಗೆ ಮಾಡಿ.
ನಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರುತ್ತೇನೆ. ಗೌಡ್ರೆ, ಎಲ್ರೂ ಹೊರಟು ಹೋದ್ರಲ್ಲ, ಬನ್ನಿ ಇನ್ಮೇಲಿಂದ ಈ ಮನೆಯಲ್ಲಿ ನಾವು ಹೊಸ ಜೀವನವನ್ನ ಸಾಗಿಸೋಣ. ಬೆಂಕಿ ಹಚ್ಚುವ ನಿನ್ನ ಹೊಸ ಜೀವನಕ್ಕೆ ನಿನ್ನ ಆಸ್ತಿಗೆ ಆಸೆ ಪಟ್ಟು ನನ್ನ ಆಸ್ತಿ ಕೂಡ ನನ್ನ ತಂಗಿಯ ಒಡನೆ ಹೊರಟು ಹೋಯ್ತು. ಇನ್ನು ಮುಂದೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ, ಹೊರಟೋಗು ಇಲ್ಲಿಂದ. ಗೌಡ್ರೆ, ಗೌಡ್ರೆ, ಏನ್ ಮಾತಾಡ್ತಾ ಇದ್ರ ನೀವು? ನಿಮ್ಮೊಂದಿಗೆ ಸಂಸಾರ ಮಾಡಬೇಕು ಅಂತ, ನಿಮ್ ಜೊತೆ ಬಾಳಿ ಬದುಕಬೇಕು ಅಂತ ನಿಮ್ಮನ್ನೇ ನಂಬಿ ಬಂದವಳು ನಾನು. ಬೆಂಕಿ ಹಚ್ಚುವ ನಿನ್ನ ನಂಬಿಕೆಗೆ ಎಂದು ನಿನ್ನ ಗಂಡನಿಗೆ ಅಪನಂಬಿಕೆ ಮಾಡಿ ನನ್ನೊಂದಿಗೆ ಓಡಿ ಬಂದಿಯಲ್ಲ, ನಾಳೆ ನನ್ನನ್ನು ಬಿಟ್ಟು ಇನ್ನೊಬ್ಬ ಮಿಂಡನ ಜೊತೆ ಹೋಗುವ ಆದರದ ಹೆಂಡು ನೀನು. ಇನ್ನು ಮೇಲೆ ನನ್ನ ಮನೆಯಲ್ಲಿ ಜಾಗವಿಲ್ಲ, ಹೊರಟೋಗು ಇಲ್ಲಿಂದ. ಅಯ್ಯೋ, ತಪ್ಪು ಮಾಡಿಬಿಟ್ಟೆ. ನನ್ನ ಜೀವನದಲ್ಲಿ ನಾನು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟೆ. ಗಂಡನೇ ದೇವರು ಅಂತ ನಂಬಿ ನಡಿಬೇಕಾಗಿದ್ದ ನಾನು ಇಂದು ಈ ಮಿಂಡನಿಗೆ ಸರಕು ಹಾಸುವ ಸೋಳೆಯಾದೆ. ಈ ಸಮಾಜದಲ್ಲಿ ಮಿಂಡನಿಗೆ ಸರಕು ಹಾಸುವ ಸೋಳೆಯಾದೆ. ಗೌಡ್ರೆ, ನಿಮ್ಮ ಕೈ ಮುಗಿದು ಬೇಡಿಕೊಳ್ತೀನಿ ಗೌಡ್ರೆ, ದಯವಿಟ್ಟು ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕಬೇಡಿ. ಹಾರಿ ಬಿಟ್ಟ ನಿನ್ನಂತ ಮಾನಿಗೆಟ್ಟವಳಿಗೆ ನನ್ನ ಮನೆಯಲ್ಲಿ ಜಾಗವಿಲ್ಲ, ಹೊರಟೋಗು ಇಲ್ಲಿಂದ. ಅಯ್ಯೋ, ಗಂಡನೇ ದೇವರು ಅಂತ ನಂಬಿ ಬಾಳ್ಬೇಕಾಗಿದ್ದ ನಾನು ಮಿಂಡನಿಗೆ ಸರಕು ಆಸೆ ನೀತಿಗೆಟ್ಟ ಗಣ್ಣಾದ ಈ ಸಮಾಜದಲ್ಲಿ. ಈಗ ನಾನು ಏನು ಮಾಡಲಿ? ನಾನು ಎಲ್ಲಿಗೂ ಹೋಗ್ಲಿ ದೇವ್ರೆ, ನಾನು ಎಲ್ಲಿಗೂ ಹೋಗ್ಲಿ? ಸುಖ ದುಃಖ ಎರಡು ಸೂತ್ರದಲ್ಲಿದೆ, ಬಲಿಯಾಯಿದೆ ಬದುಕು ವಿಧಿಯಾಟಕ್ಕೆ. ಹೋಗು ಹೆಣ್ಣೆ, ಹೋಗು. ನಿನಗೇನು ತಿಳಿಯುವುದು ಈ ನಂಜೇಗೌಡನ ಕುತಂತ್ರ? ಹೇಗಾದರೂ ಮಾಡಿ ನನ್ನ ತಂಗಿಯನ್ನು ಕರೆದುಕೊಂಡು ಬಂದು ನನ್ನ ಆಸ್ತಿ ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ, ಮುತ್ತರೇ ಮುತ್ತ.